ये प्रतिष्ठे लागी सानी वधरूनी अंगी पुराणे आख्यान रूपे जगी भारत आली श्रीराम. अथवा जगामध्ये पूर्ण मोठेपणा प्राप्त व्हावा म्हणून स्वतःच्या ठिकाणी लहानपणा घेऊन पुराणांनी आख्यान रूपाने भारतात प्रवेश केला. ಜ್ಞಾನೇಶ್ವರ ಮಹಾರಾಜರು ಯಾವ ಒಂದು ಭಗವದ್ಗೀತೆಯನ್ನು ಕುರಿತು ವಿವರಣೆ ಮಾಡಬೇಕಾಗಿದ್ದನು, ಆ ಭಗವದ್ಗೀತೆ ಯಾವ ಒಂದು ವಿಶಾಲವಾಗಿರ್ತಕ್ಕಂಥ ಗ್ರಂಥದಲ್ಲಿ, ಉದ್ಗೀತವಾಗಿರ್ತಕ್ಕಂಥ ಗ್ರಂಥದಲ್ಲಿ ಅಂದರೆ ಮಹಾಭಾರತದಲ್ಲಿ ಬಂದಿದ್ದೇನೋ ಆ ಮಹಾಭಾರತದ ಒಂದು ಮಹತ್ವವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭಾರತ ನಿಜವಾಗಿಯೂ ಎಂಥದ್ದದ ಇದು ಅಂತ ತಿಳ್ಕೊಂಡು ಕೇಳಿದ್ರೆ, ಹಿಂದೆ ಹೇಳಿದರು ಇದು ಎಂಥದ್ದು ಅಂತ ತಿಳ್ಕೊಂಡು ಕೇಳಿದ್ರೆ ವ್ಯಾಸರ ಬುದ್ಧಿಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ವ್ಯಾಸರ ಬುದ್ಧಿ ಅನ್ನುವಂಥದ್ದು ಏನದ ಅಂತಂದ್ರೆ ಲೋಕ ವಿಲಕ್ಷಣವಾಗಿರ್ತಕ್ಕಂಥ ಬುದ್ಧಿ. ವ್ಯಾಸರಂಥ ಬುದ್ಧಿನ ಜಗತ್ತಿನೊಳಗಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರೂ ಏನಾಗಲಿಕ್ಕಿಲ್ಲ ಅಂದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಬುದ್ಧಿ ಒಳಗೆ ಎರಡು ಪ್ರಕಾರ. ಬುದ್ಧಿ ಒಳಗೆ ಮುಖ್ಯವಾಗಿ ಏನದಂದ್ರೆ ಎರಡು ಪ್ರಕಾರ ಅಂದ್ರೆ, ಒಂದೇನು ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಬುದ್ಧಿ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಬುದ್ಧಿ. ಸಾಮಾನ್ಯವಾಗಿರ್ತಕ್ಕಂಥ ಬುದ್ಧಿ ಅನ್ನುವಂಥದ್ದೇನದನೋ ಅದೇನು ಅಂದ್ರೆ ಸಾಮಾನ್ಯ ವಿಷಯಗಳನ್ನು ಕುರಿತು ವಿಚಾರ ಮಾಡ್ತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂಥ ಬುದ್ಧಿಗೆ ಏನಂತಾರ ಅಂತಂದ್ರೆ ಪ್ರತಿಭಾ ಅಂತ ತಿಳ್ಕೊಂಡು ಹೇಳ್ತಾರೆ. ನವನವೋನ್ಮೇಷಣೀಯ ಬುದ್ಧಿ ಸಾ ಪ್ರತಿಭಾ ಇತ್ಯುಚ್ಯತೆ. ಬೇಕಾದ ವಿಷಯ ಕೇಳಿ ನೀವು, ಅದ್ರೊಳಗೆ ಅವ್ರಿಗೇನಾಗ್ತಂದ್ರೆ ಅದು ಫಳದ ಬಿಡ್ತದೆ. ಅದ್ರಾಗ ಅವ್ರು ಬೇಕಾದ ಲೌಕಿಕ ವಿಷಯ ಇರಲಿ, ವ್ಯಾವಹಾರಿಕ ವಿಷಯ ಇರಲಿ, ಅದ್ರಾಗ ಅವ್ರಿಗೆ ಏನಾಗ್ತದೆ ಅಂದ್ರೆ ಯಾವುದಾದ್ರೂ ಒಂದು ಉಪಾಯ ಅನ್ನುವಂಥದ್ದು ಹೊಳೆದ ಬಿಡ್ತದೆ. ಅದಕ್ಕೇನಂತಾರಂದ್ರೆ ಪ್ರತಿಭಾ. ಪ್ರತಿಭಾ ಅನ್ನುವಂಥದ್ದು ಏನಂದ್ರೆ ನವನವೋನ್ಮೇಷಣೀಯ ಬುದ್ಧಿ ಸಾ ಪ್ರತಿಭಾ ಇತ್ಯುಚ್ಯತೆ. ಅರ್ಥಾತ್ ಏನು ಅಂದ್ರೆ ಬುದ್ಧಿ ಎಲ್ಲರೊಳಗೂ ಇರ್ತದೆ. ಮನುಷ್ಯ ಅನ್ನುವಂಥ ಹೆಂಗಿದ್ದಾನಂದ್ರೆ ಬುದ್ಧಿ ಪ್ರಧಾನವಾಗಿರ್ತಕ್ಕಂಥ ಪ್ರಾಣಿನ ಬುದ್ಧಿಜೀವಿ ಮನುಷ್ಯ ಅಂತಕ್ಕಂಥ, ಅರ್ಥಾತ್ ಬುದ್ಧಿ ವಿಶಿಷ್ಟವಾಗಿರ್ತಕ್ಕಂಥ ಪ್ರಾಣಿ. ಮ್ಯಾನ್ ಇಸ್ ಎ ರ್ಯಾಷನಲ್ ಎನಿಮಲ್ ಅಂತ. ಮನುಷ್ಯ ಏನಿದ್ದಾನೋ ಬುದ್ಧಿ ಪ್ರಧಾನವಾಗಿರ್ತಕ್ಕಂಥ ಪ್ರಾಣಿ. ಮನುಷ್ಯನಲ್ಲಿರ್ತಕ್ಕಂಥ ವೈಶಿಷ್ಟ್ಯಗಳಲ್ಲಿ ಮೊದಲನೇ ವೈಶಿಷ್ಟ್ಯ ಯಾವುದು ಅಂದರೆ ಕೈ ಅಂತ ಹೇಳಿದ್ವಲ್ಲ. ಕೈ ಏನದನೋ ಮೊದಲನೇ ವೈಶಿಷ್ಟ್ಯ. ಪ್ರಾಣಿ ಮಾತ್ರಗಳಲ್ಲಿ ಮನುಷ್ಯನ ವೈಶಿಷ್ಟ್ಯ ಮೊದಲನೇ ವೈಶಿಷ್ಟ್ಯ ಯಾವುದು ಅಂದರೆ ಕೆಲಸ ಮಾಡಲಿಕ್ಕೆ ಬರುವಂಥ ಕೈ ಇರೋದೇನದನೋ ಇದು ಮೊದಲನೇ ವೈಶಿಷ್ಟ್ಯ. ಎರಡನೇ ವೈಶಿಷ್ಟ್ಯ ಏನು ಅಂದ್ರೆ ಮಾತು, ಅರ್ಥಾತ್ ಏನು ಅಂದ್ರೆ ವಾಣಿ ಇದೇನದನೋ ಎರಡನೇ ವೈಶಿಷ್ಟ್ಯ. ಮಾತಾಡ್ಲಿಕ್ಕೆ ಬರೋದೇನದನೋ ಪ್ರಾಣಿ ಮಾತ್ರದಲ್ಲಿರ್ತಕ್ಕಂಥ ವೈಶಿಷ್ಟ್ಯಗಳಲ್ಲಿ ಮನುಷ್ಯನ ಎರಡನೇ ವೈಶಿಷ್ಟ್ಯ ಏನು ಅಂದ್ರೆ ವಾಣಿ ಅನ್ನುವಂಥದ್ದು. ಮೂರನೇ ವೈಶಿಷ್ಟ್ಯ ಏನು ಅಂದ್ರೆ ಬುದ್ಧಿ ಅನ್ನುವಂಥದ್ದು. ಮನುಷ್ಯನಲ್ಲಿ ಬುದ್ಧಿ ಇರೋದ್ರಿಂದನೇ ನಾವು ಅಂತೀವಿ ಏನು ಅಂದ್ರೆ ಯಾವುದೋ ಒಂದು ಪ್ರಾಣಿ ಕರಡಿ ಆಡ್ಸಾವ್ ಬರ್ತಾನೆ, ಕರಡಿ ಎಷ್ಟು ಚಂದ ಕುಣಿತದ ನೋಡ್ರಿ. ಅರೆ ಕರಡಿ ಕುಣಿಯೋದು ಏನು ಹೇಳ್ತೀರಿ, ಆ ಕರಡಿ ಕುಣಿಸವನ ಬುದ್ಧಿ ಎಷ್ಟು ಚಂದ ಕುಣಿತದ ಹೇಳ್ರಿ ಅದನ್ನ ಅಂತ. ಆ ಕರಡಿ ಚಂದ ಕುಣಿತದಂತೀವಿ ಅಷ್ಟೇ, ಖರೆ ಕರಡಿ ಎಷ್ಟು ಚಂದ ಕುಣಿತದ. ಅರೆ ಕರಡಿ ಕುಣಿಸಾವ ಹೆಂಗಿದ್ದಾನೆ. ಅರ್ಥಾತ್ ಏನು ಅಂತಂದ್ರೆ ಪ್ರಾಣಿಗಳ ಒಂದೇನಾದ್ರೂ ಕೌಶಲ್ಯವನ್ನು ನೋಡಿ ನಾವು ಸರ್ಕಸ್ನ್ಯಾಗ ಪ್ರಾಣಿಗಳು ಜಿಗದಾಡ್ದು ಕುಣಿದಾಡ್ದು ಅದು ಇದನ್ನು ಮಾಡ್ತದ ಅಂತ ತಿಳ್ಕೊಂಡು ಅನ್ನೋದನ್ನು ನೋಡ್ತೀವೇನೋ ಖರೆ. ಆದರೆ ಆ ಪ್ರಾಣಿಗಳನ್ನು ಹಂಗೆ ತರಬೇತಿಗೊಳಿಸಿರ್ತಕ್ಕಂಥ ಮನುಷ್ಯನ ಬುದ್ಧಿ ಎಂಥ ವಿಲಕ್ಷಣವಾಗಿರ್ತಕ್ಕಂಥದ್ದು. ಯಂತ್ರಗಳನ್ನು ನೋಡಿ ಆಶ್ಚರ್ಯ ಆಗ್ತದೆ, ಎಂಥ ವಿಲಕ್ಷಣ ಯಂತ್ರದಪ್ಪ ಇದು ಅಂತ. ಆದರೆ ಯಂತ್ರದ ನಿರ್ಮಾಣ ಮಾಡಿರೋ ಮನುಷ್ಯನ ಬುದ್ಧಿ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯಪಡ್ತಕ್ಕಂಥದ್ದು ಬುದ್ಧಿ ಅನ್ನುವಂಥದ್ದು. ಆದರೆ ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳ್ಬೋದು ಅಂತಂದ್ರೆ ಪ್ರತಿಭಾ ಇನ್ನೂ ವಿಶೇಷವಾಗಿರ್ತಕ್ಕಂಥದ್ದು. ಬುದ್ಧಿಯೊಳಗನ ಪ್ರತಿಭಾ ಅನ್ನುವಂಥದ್ದು ಏನದ ಅಂದ್ರೆ ಬೇಕಾದ ಕೇಳಿದ್ರು ಅದರೊಳಗೆ ಏನಾದರೂ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದೇನು ಅಂತಂದ್ರೆ ಹೊಳೆಯೋದು ಅಂತೇನದನೋ ಇದು ಪ್ರತಿಭಾದ ಲಕ್ಷಣ. ಯಾವ್ದು ಬೇಕಾದ ವಿಷಯ ಕೇಳಿದ್ರು ಅದ್ರೊಳಗೆ ಏನಾದರೂ ಒಂದು ಹೊಳೆಯೋದು ಅಂತ ತಿಳ್ಕೊಂಡು ಏನದ ಅಂತಂದ್ರೆ ಅದು ಪ್ರತಿಭಾದ ಲಕ್ಷಣ. ಈ ಪ್ರತಿಭಾದೊಳಗೂ ಎರಡು ಪ್ರಕಾರ, ಬುದ್ಧಿಯೊಳಗೆ ಎರಡು ಪ್ರಕಾರ. ಒಂದು ಸಾಮಾನ್ಯ ಬುದ್ಧಿ, ಒಂದು ಪ್ರತಿಭಾನ್ವಿತವಾಗಿರ್ತಕ್ಕಂಥ ಬುದ್ಧಿ ಅಂತ. ಆ ಪ್ರತಿಭಾದೊಳಗೂ ಎರಡು ಪ್ರಕಾರ ಅದ. ಹೆಂಗೆ ಎರಡು ಪ್ರಕಾರ ಅಂತಂದ್ರೆ ಒಂದೇನು ಅಂತಂದ್ರೆ ಯಾವಾಗರೇ ಜಾಗೃತ ಆಗೋದು ಒಂದು ಲಕ್ಷಣ ಆದ್ರೆ ಅಖಂಡವಾಗಿ ಜಾಗೃತಿ ಇರೋದು ಇನ್ನೊಂದು ಲಕ್ಷಣ. ಸಾಮಾನ್ಯವಾಗಿ ಪ್ರತಿಭಾವಂತರಿರ್ತಾರೆ ಪ್ರಪಂಚದೊಳಗೆ, ಆದರೆ ಅವ್ರ ಪ್ರತಿಭಾ ಹೆಂಗಿರ್ತದ ಅಂತಂದ್ರೆ ಅದು ಒಮ್ಮೊಮ್ಮೆ ಜಾಗೃತಿ ಇರ್ತದೆ, ಒಮ್ಮೊಮ್ಮೆ ಜಾಗೃತಿ ಇರಂಗೇ ಇಲ್ಲ. ಕಲಾತು ಪ್ರತಿಭಾತು ಇವಕ್ಕೂ ಸಹಿತ ಏನು ಬೇಕಾಗ್ತದೆ ಅಂದ್ರೆ ಅದಕ್ಕೆ ಒಳಗೆ ಮೂಡಿಲ್ರಿ ಈಗಂತ ಇರುತ್ತೆ ಇಲ್ಲ ಅಂದ್ರೆ ಪ್ರತಿಭಾ ಜಾಗೃತ ಆಗಲಿಲ್ಲ ಅಂತ. ಎಂಥೆಂಥ ಗವೈಗಳು ಸಹಿತ ಒಂದೊಂದು ಸಲ ಏನದ ಅಂತಂದ್ರೆ ಅಬ್ದುಲ್ ಕರೀಂ ಖಾನ್ ಎಂಥ ಮಹಾನ್ ಗವೈ ಇದ್ಲ. ಅಬ್ದುಲ್ ಕರೀಂ ಖಾನ್ ಎಂಥ ದೊಡ್ಡ ಗವೈ. ಒಂದ್ಸಲ ಒಂದು ಹೈದರಾಬಾದೊಳಗೆ ಇದು ಏನಾಯ್ತು ಅಂದ್ರೆ ಸಂಗೀತ ಮೈಫಿಲ್. ಆ ಸಂಗೀತ ಮೈಫಿಲ್ದೊಳಗೆ ಎಲ್ಲ ತಯಾರಿಯಾಗಿ ಸಹಸ್ರಾರು ಜನರು ಬಂದು ಕೂತ್ಕೊಂಡಾರ. ಖರೆ ಒಮ್ಮೆಲೆ ಬಂದು ಕೂತ ಹೇಳಲ್ವಲ್ತು, ರಾಗನ ಹೇಳವಲ್ತು. ಮಾಸ್ಟರ್ನ ಆಗ ನೈ गा सकते ಅಂತ ಹೇಳಿ ಅದು ಪ್ರತಿಭಾ ಜಾಗೃತ ಆಗಲಿಲ್ಲ ಅಂತ. ಅವಾಗ ಏನಾಗಲಿಲ್ಲ ಅಂದ್ರೆ ಪ್ರತಿಭಾ ಜಾಗೃತ ಆಗಲಿಲ್ಲ.
ಅರ್ಥಾತ್ ಏನು ಅಂದ್ರೆ ಒಂದೊಂದು ಸಲ ಕೂಡ್ತೀವಿ, ಏನಾದರೂ ಕವಿತಾ ಬರಿಬೇಕು ಅಂತ ಕೂತ್ರ ಪ್ರತಿಭಾ ಜಾಗೃತ ಆಗಲಿಲ್ಲ ಅಂದ್ರೆ ಎಷ್ಟು ಗುಜ್ಜಾಡಿದ್ರು ಆಗಂಗೆ ಇಲ್ಲ, ಅದು ಇರ್ತಿಲ್ಲ. ಆದ್ರೆ ಇನ್ನೊಂದು ಪ್ರತಿಭಾ ಎಂಥದ್ದಿರ್ತದ ಅಂತಂದ್ರೆ ಅಖಂಡ ಜಾಗೃತವಾಗಿರ್ತಕ್ಕಂಥ ಪ್ರತಿಭಾ. ಸತ್ಪುರುಷರ ಪ್ರತಿಭಾ ಹೆಂಗಿರ್ತಂದ್ರೆ ಮಹಾರಾಜರ ಪ್ರತಿಭಾ ಹೆಂಗಿರ್ತಿತ್ತು, ಅಖಂಡ ಜಾಗೃತವಾಗಿ ಅವ್ರಿಗೇನು ವಿಚಾರ ಮಾಡಬೇಕಾಗಿ ಬರ್ತಿತ್ತೇನ್ರಿ. ಅರ್ಥಾತ್ ಅವ್ರಿಗೇನಾದ್ರು ಅರ್ಥಾತ್ ಏನಂದ್ರೆ ಇವತ್ತು ನಮಗೆ ತಲೆ ಸರಿ ಇಲ್ಲ, ಮೂಡ್ ಸರಿ ಇಲ್ಲ, ನಾಳೆ ಬೇಕಂತೇಳಿ ನಾವು ಅಖಂಡವಾಗಿ ಪ್ರತಿಭಾ ಜಾಗೃತವಾಗಿರೋದು. ಅಲ್ಲೇನಿಲ್ಲ ಅಂದ್ರೆ ವಿಚಾರ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಆದ್ದರಿಂದ ಸಾಮಾನ್ಯರ ಜ್ಞಾನಕ್ಕೂ ಸತ್ಪುರುಷರ ಜ್ಞಾನಕ್ಕೂ ಇರ್ತಕ್ಕಂಥ ಮೂಲಭೂತ ವ್ಯತ್ಯಾಸ ಎದುರೊಳಗದ ಅಂತ ತಿಳ್ಕೊಂಡು ಕೇಳಿದ್ರೆ, ಸಾಮಾನ್ಯರ ಜ್ಞಾನ ಅನ್ನುವಂಥದ್ದೇನದನೋ ಸ್ಮೃತಿ ಪೂರ್ವಕವಾಗಿರ್ತಕ್ಕಂಥದ್ದು, ಸ್ಮರಣ ಪೂರ್ವಕವಾಗಿರ್ತಕ್ಕಂಥದ್ದು. ಸ್ಮೃತಿ ಅರ್ಥಾತ್ ಏನಂದ್ರೆ ಸಾಮಾನ್ಯರ ಜ್ಞಾನ ಅನ್ನುವಂಥದ್ದು ಏನಂದ್ರೆ ಸ್ಮೃತಿ ಪೂರ್ವಕವಾಗಿರ್ತಕ್ಕಂಥದ್ದು. ಆದ್ರೆ ಸತ್ಪುರುಷ ಜ್ಞಾನ ಅನ್ನುವಂಥದ್ದು ಸ್ಫೂರ್ತಿ ಪೂರ್ವಕವಾಗಿರ್ತಕ್ಕಂಥ, ಸ್ಮೃತಿ ರೂಪವಾಗಿರ್ತಕ್ಕಂಥದ್ದು, ಸ್ಫೂರ್ತಿ ರೂಪವಾಗಿರ್ತಕ್ಕಂಥದ್ದು. ನಮಗೆ ನಮ್ಮ ಜ್ಞಾನ ಹೆಂಗಿರ್ತದೆ ಅಂದ್ರೆ ನೆನಪು ಮಾಡಿಕೊಂಡು ಹೇಳಬೇಕಾಗಿ ಬರ್ತದೆ. ಆದರೆ ಸತ್ಪುರುಷರ ಜ್ಞಾನ ಹೆಂಗಿರ್ತದೆ ಅಂದರೆ ಒಳಗಿನಿಂದ ಕಾರಂಜಿ ಪುಟದಂಗೆ ಪುಟಿತಿರ್ತದೆ ಅವ್ರ ಜ್ಞಾನ ಅನ್ನುವಂಥದ್ದು. ಸ್ಫೂರ್ತಿ ಒಳಗಿನಿಂದ ಅಖಂಡವಾಗಿರ್ತಕ್ಕಂಥದ್ದು ಏನಂತಂದ್ರೆ ಸ್ಫೂರ್ತಿ ಇರ್ತದೆ. ಹೆಂಗೋ ಹಂಗೆ ವ್ಯಾಸನ ಬುದ್ಧಿ ಎಂಥದ್ದಿತ್ತು ಅಂತಂದ್ರೆ ಅಖಂಡವಾಗಿ ಪ್ರತಿಭಾಯುಕ್ತವಾಗಿರ್ತಕ್ಕಂಥದ್ದು. ಅಲ್ಲಿ ಪ್ರತಿಭಾಕ್ಕೇನಿಲ್ಲ ಅಂದ್ರೆ ಅಲ್ಲಿ ಸತ್ಪುರುಷರ ಬುದ್ಧಿಯ ವೈಶಿಷ್ಟ್ಯ ಇದು. ಸಮರ್ಥ ರಾಮದಾಸ್ ಸ್ವಾಮಿಗಳು ಪ್ರತಿ ವರ್ಷ ಏನು ಮಾಡ್ತಿದ್ರು, ರಾಮನವಮಿ ಉತ್ಸವ ಮಾಡ್ತಿದ್ರು. ರಾಮನವಮಿ ಉತ್ಸವಕ್ಕಾಗಿ ಛತ್ರಪತಿ ಶಿವಾಜಿ ಅವರಿಗೆ ಬೇಕಾಗ್ತಕ್ಕಂಥ ಎಲ್ಲ ಸಾಮಗ್ರಿ ಕೊಟ್ಟು ಕಳಿಸ್ತಿದ್ದ. ದವಸ ಧಾನ್ಯಗಳನ್ನೆಲ್ಲ ಕೊಟ್ಟು ಕಳಿಸ್ಬೇಕು, ರಾಮನವಮಿ ಉತ್ಸವ ಆಗಬೇಕು. ಒಂದ್ಸಲ ಛತ್ರಪತಿ ಶಿವಾಜಿ ಉತ್ತರ ಭಾರತ ಕಡೆಗೆ ಸಂಚಾರಕ್ಕೆ ಹೋದಾಗ ರಾಮನವಮಿ ಉತ್ಸವ ಸಮಯದಲ್ಲೇ ಅಧಿಕಾರಿಗಳು ಏನು ಮಾಡಲಿಲ್ಲ ಅಂತಂದ್ರೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳನ್ನು ಕಳಿಸ್ಲಿಲ್ಲ. ಅವಾಗ ಶಿಷ್ಯರಿಗೆ ಎಲ್ಲರಿಗೂ ಚಿಂತೆ ಆಯ್ತು, ಹೆಂಗೆ ಮಾಡ್ಬೇಕು ಈ ವರ್ಷ ರಾಮನವಮಿ ಉತ್ಸವ ಹೆಂಗೆ ಮಾಡಬೇಕು ಅಂತ ಚಿಂತೆ ಆದ ಕೂಡಲೇ ಸಮರ್ಥರ ಮುಂದೆ ಬಂದು ಹೇಳಿದ್ರು, ಹೆಂಗೆ ಮಾಡ್ಬೇಕು ಈ ಸಲ ಶಿವಾಜಿಯಿಂದ ಬರಬೇಕಾಗಿರೋ ಧಾನ್ಯ ಬರಲಿಲ್ಲ ಅಂದ ಕೂಡಲೇ ಅವರಂದ್ರು ಬಿಟ್ಕೊಳ್ತಕ್ಕ ಅಂತ ಹೇಳಿ. ಅದಕ್ಕೆ ಯಾಕೆ ನಾವು ಕಾಳಜಿ ಮಾಡಬೇಕು, ಅರ್ಥಾತ್ ನಾವು ಭಿಕ್ಷಾ ಬೇರೆ ಮಾಡಿದಾತು ಅಂತ ತಿಳ್ಕೊಂಡು ಬಡ ಏನು ಮಾಡಿದ್ರು ಅಂದ್ರೆ ಕಲ್ಯಾಣ ಸ್ವಾಮಿನ ಕರೆದು ಏನಂದ್ರು ಅಂದ್ರೆ ಕಾಗದ ಮತ್ತು ಇದನ್ನು ತೊಗೊಂಡು ಬಾ ಅಂತ ಹೇಳು, ದೌತಿ ತೊಗೊಂಡು ಬಾ ಅಂತ ತಿಳ್ಕೊಂಡು ಹೇಳು, ಕಲಮು ಅರ್ಥಾತ್ ತೊಗೊಂಡು ಬಾ ಅಂತ ಹೇಳಿ ಲೇಖನ ಸಾಮಗ್ರಿಗಳನ್ನು ತೊಗೊಂಡು ಬಾ ಅಂತ ಹೇಳಿದ ಕೂಡಲೇ ಶೇಜಾರ್ತೆ ಆಯ್ತು. ಚಾಪಳದಲ್ಲಿ ಶೇಜಾರ್ತೆ ಆದ ಕೂಡಲೇ ಸ್ವಸ್ಥ ಶಾಂತವಾಗಿ ಕೂತ್ಕೊಂಡ್ರು, ಶುರು ಮಾಡಿಬಿಟ್ರು. ಏನು ಅಂದ್ರೆ ಗಣಾಧೀಶ ಜೋ ಈಶ ಸರ್ವಾಗುಣಾಂಚ ಮುಳಾರಂಭ ಆರಂಭತೋ ನಿರ್ಗುಣಾಚ ನಮೋ ಶಾರದಾ ಮೂಲ ಚತ್ವಾರಿ ವಾಚ ನಮೋ ಪಂಥ ಅನಂತ ಯಾರಾಘವಾಚ ಅಂತ ಶುರು ಮಾಡಿದವರು ಮನಾಚೆ ಶತೆ ಐಕತ ಹೇ ಹೋತಿ ಅಂತ ತಿಳ್ಕೊಂಡು ಹೇಳಿ ಕೊನೆಗೆ 204 ಶ್ಲೋಕಗಳನ್ನು ಅಖಂಡವಾಗಿ ಹೇಳಿ. ಅರ್ಥಾತ್ ಏನಂದ್ರೆ ಮನಾಚೆ ಶತೆ ಐಕತಾ ದೋಷ ಜಾತಿ ಮತಿ ಮಂದತೆ ಸಾಧನ ಯೋಗ್ಯ ಹೋತಿ ಅಂತ ತಿಳ್ಕೊಂಡು ನಮ್ಮ ಒಂದು ಪಾದ ಹೇಳೋದ್ರಾಗ 2ನೇ ಪಾದ ನಾಳೆ ಹೇಳ್ತು ಬಿಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಇದಕ್ಕೆ ಏನಂತಾರಂದ್ರೆ ಪ್ರತಿಭಾ ಅನ್ನುವಂಥದ್ದು ಸತ್ಪುರುಷರ ಪ್ರತಿಭಾ. ಜ್ಞಾನೇಶ್ವರ ಮಹಾರಾಜರೇನು ದಿನ ಒಂದು ಓವಿ ಹೇಳಿ ನಾಳೆ ಓದೋದು ಹೇಳ್ತಂತ ಹೇಳಿ ಶುರು ಮಾಡಿಬಿಟ್ರು. ಓಂ ನಮೋಜಿ ಆದ್ಯ ವೇದ ಪ್ರತಿಪಾದ್ಯ ಜಯ ಜಯ ಸುಸಂವೇದ್ಯ ಆತ್ಮರೂಪ ಅಂತ ಶುರು ಮಾಡಿದವರು ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನೇಶ್ವರಿಯನ್ನು ಅಖಂಡವಾಗಿ ಏನು ಹೇಳಿದರು, ಇದು ಖರೆ ಪ್ರತಿಭಾ, ಇದು ಸತ್ಪುರುಷರ ಪ್ರತಿಭಾ ಇದೆ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ವ್ಯಾಸರ ಬುದ್ಧಿ ಎಂಥದ್ದಾಗಿತ್ತಪ್ಪ ಅಂತಂದ್ರೆ ಅಖಂಡ ಪ್ರತಿಭಾರೂಪವಾಗಿರ್ತಕ್ಕಂಥದ್ದು. ಗಣಪತಿ ಗಾಬರಿಯಾಗಿ ಹೋದ, ಬರೀಲಿ ಕೂತಿರೋ ಗಣಪತಿ ಏನಾದ ಅಂತಂದ್ರೆ ಗಾಬರಿಯಾಗಿ ಹೋದ. ಒಂದು ಸಲ ಹೇಳೋದನ್ನ ನೋಡಿ 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 ಗಣಪತಿ ಗಾಬರಿ ಆದ. ವಿಚಾರ ಮಾಡ್ತಕ್ಕಂಥ ವಿಷಯ ಏನು ಅಂದ್ರೆ ಎಂಥ ವಿಲಕ್ಷಣ ಪ್ರತಿಭಾ ಇರ್ಬೋದು. ವ್ಯಾಸರು ಇದ್ರೋ ಇಲ್ಲೋ ಅನ್ನೋ ಮಂದಿನೂ ಇದ್ದಾರೆ, ವ್ಯಾಸರಾಗಿ ಹೋದ್ರೋ ಇಲ್ಲೋ ಯಾರಿಗೂ ಗೊತ್ತು. ಬಿಟ್ಕೊಳ್ರಾಕ ಮಹಾಭಾರತ ಅಂತೂ ಅದಲ್ಲ, ಯಾವನಾದ್ರೂ ಒಬ್ಬ ಬರೆದಿರ್ಬೋದು, ವ್ಯಾಸ ಬಿಟ್ಕೊಳ್ಲಕ್ಕ ಮತ್ತಾರೇ ಬರ್ದಾರ ಅಂತ ಇಟ್ಕೊಂಡು. ಮತ್ತೆ ಆದ್ರೆ ಅಂಥ ಪ್ರತಿಭಾನ್ವಿತವಾಗಿರ್ತಕ್ಕಂಥ ವ್ಯಕ್ತಿಯಂತೂ ಬರೆದಿರ್ಲಿಕ್ಕೆ ಬೇಕ. ತಾತ್ಪರ್ಯ ಏನು ಅಂತಂದ್ರೆ ಯಾರು ಬರೆದಾರೋ ಅವರ ಪ್ರತಿಭಾ ಏನದು ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಆದ್ರಿಂದ ಜ್ಞಾನೇಶ್ವರ ಮಹಾರಾಜರು ಸಹಿತ ಆಶ್ಚರ್ಯಪಟ್ಟು ಹೇಳ್ತಾ ಇದ್ದಾರಲ್ಲ ಏನು ಅಂದ್ರೆ ಇದೆಂಥ ವಿಲಕ್ಷಣವಾಗಿರ್ತಕ್ಕಂಥದ್ದು. ಆದ್ದರಿಂದ ಏನಾಯ್ತು ಅಂತ ತಿಳ್ಕೊಂಡು ಕೇಳಿದ್ರಿ, ಮಹಾಭಾರತ ಒಂದೊಂದು ಓವಿ ಒಳಗೆ ಒಂದೊಂದು ವಿಶೇಷ ಲಕ್ಷಣಗಳನ್ನು ಹೇಳ್ತಾ ಜ್ಞಾನೇಶ್ವರ ಮಹಾರಾಜರು ಹೇಳಿಕತ್ತ ಅಲ್ಲ ಏನು ಅಂದ್ರೆ ಮಹಾಭಾರತಕ್ಕಿಂತಲೂ ಪೂರ್ವದಲ್ಲೇ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಾಂಗ್ಮಯಗಳು ಏನಿದ್ದು ಅಂತ ತಿಳ್ಕೊಂಡು ಕೇಳಿದ್ರೆ ಮೊದಲನೇದಾಗಿ ವೇದಗಳು. ಜ್ಞಾನೇಶ್ವರ ಮಹಾರಾಜರು ಹೇಳಿದ್ರು ಮೊದಲನೇದಾಗಿ ಏನಿತ್ತು ಅಂದ್ರೆ ವೇದಗಳಿತ್ತು. ವೇದ ಅನ್ನುವಂಥದ್ರೊಳಗಿಂದ ಯಾವ ನಿರ್ಮಾಣ ಆದವು ಅಂತಂದ್ರೆ ಶ್ರುತಿ ಅಂದ್ರೆ ವೇದಗಳು, ಅದರೊಳಗಿಂದ ಸ್ಮೃತಿಗಳ ನಿರ್ಮಾಣ ಆದವು. ಆ ಶ್ರುತಿಯೊಳಗಿಂದ ಏನು ನಿರ್ಮಾಣ ಆದ್ರೆ ಸ್ಮೃತಿಗಳ ನಿರ್ಮಾಣ ಅದು. ಸ್ಮೃತಿ ಮತ್ತು ಶ್ರುತಿ ಇವೆರಡೂದೊಳಗಿರ್ತಕ್ಕಂಥ ತತ್ವವನ್ನು ಪ್ರತಿಪಾದನೆ ಮಾಡುವುದಕ್ಕಾಗಿ ವ್ಯಾಸರು ಏನು ಮಾಡಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ 18 ಪುರಾಣಗಳನ್ನು ಬರೆದರು. ಅರ್ಥಾತ್ ಅಂದ್ರೆ ಶ್ರುತಿಗಳಲ್ಲಿ ಹೇಳ್ತಕ್ಕಂಥ ತತ್ವಗಳನ್ನು
ಕಥಾಗಳ ರೂಪದಲ್ಲಿ ಕಥೆಗಳ ರೂಪದಲ್ಲಿ ಏನು ಮಾಡಿದ್ರು ಅಂದರೆ 18 ಪುರಾಣ ಬರೆದು ಎಷ್ಟು ವಿಶಾಲವಾಗಿರ್ತಕ್ಕಂಥ ಒಂದು ಸಾಹಿತ್ಯವನ್ನು ನಿರ್ಮಾಣ ಮಾಡಿದರು ವ್ಯಾಸರು ಅಂತಂದ್ರೆ 18 ಪುರಾಣ ಓದುದ್ರಾಗ ನಮ್ದು ಆಯುಷ್ಯ ಮುಗಿದು ಹೋಗ್ತು. ಅಷ್ಟೇನಂತಂದ್ರೆ 18 ಪುರಾಣಗಳನ್ನು ಬರೆದು ಪ್ರತಿಯೊಂದು ಪುರಾಣದಲ್ಲಿ ಎಷ್ಟು ಕಥೆಗಳು, ಎಷ್ಟು ದೃಷ್ಟಾಂತಗಳು, ಎಷ್ಟು ಯಥಾರ್ಥ ಕಥಾನಕಗಳು. ತಾತ್ಪರ್ಯ ಏನು ಅಂತಂದ್ರೆ ಇಂಥ ವಿಶಾಲವಾಗಿರ್ತಕ್ಕಂಥ ಪುರಾಣಗಳನ್ನೇನು ಬರೆದರು, ಆ ಪುರಾಣಗಳಲ್ಲಿ ಏನು ಕಥೆಗಳನ್ನು ಬರೆದಿದ್ದಾರೋ ಆ ಕಥೆಗಳಿಗೂ ಸಹಿತ ಏನು ಅನ್ನಿಸ್ತೀವಿ ಅಂತಂದ್ರೆ ನಾವು ಈ ಪುರಾಣಗಳಲ್ಲಿ ಕೂತ್ಕೊಂಡು ನಮಗೆ ಬಹಳಷ್ಟು ಪ್ರಸಿದ್ಧಿ ಆಗವಲ್ತು ಅಂತ ಅನಿಸ್ತದೆ. ಆ ಕಥೆಗಳು ಏನು ಅನ್ನಿಸ್ತೀವಿ ಅಂದ್ರೆ ಯಾರು ಓದಂಗಿಲ್ಲ ಬಿಡಂಗಿಲ್ಲ. ಪುರಾಣ ಯಾರು 18 ಪುರಾಣ ಯಾರು ಓದ್ಕೊಟ್ಬಿಡು, ಗರುಡ ಪುರಾಣ ಗಿರುಡ ಪುರಾಣ ಯಾರು ಓದ್ಕೊ. ತಾತ್ಪರ್ಯ ಏನು ಅಂತಂದ್ರೆ ಇಷ್ಟೆಲ್ಲ ಸ್ಕಂದ ಪುರಾಣ ಎಷ್ಟು ದೊಡ್ಡದ ಅಂತಂದ್ರೆ ಅರ್ಥಾತ್ ನಾವು ಯಾವ್ದು ಬೇಕಾದ ಇತಿ ಶ್ರೀ ಸ್ಕಂದ ಪುರಾಣ ರೇವಾಖಂಡೆ ಪಂಚಮೋಧ್ಯಾಯ ಅಷ್ಟ ಗೊತ್ತು ನಮ್ಗೆ. ಆ ಸ್ಕಂದ ಪುರಾಣ ಏನದ ಅನ್ನೋದು ಅದು ಗೊತ್ತಿಲ್ಲ. ಸ್ಕಂದ ಪುರಾಣ ಅಂದ್ರೆ ಆ ಪುರಾಣ ಅನ್ನೋ ಪುರುಷನ ಹೃದಯ ಇದ್ದಂಗೆ ಅದ ಅಂತ. ಸ್ಕಂದ ಪುರಾಣ ಅಂದ್ರೆ ಹೃದಯ ಇದ್ದಂಗ, ವಿಷ್ಣು ಪುರಾಣ ಅಂತಂದ್ರೆ ಆ ಪುರಾಣ ಪುರುಷನ ತಲೆ ಇದ್ದಂಗ ಅಂತ ಬರೀತಾರೆ. ತಾತ್ಪರ್ಯ ಏನು ಅಂದ್ರೆ ಪುರಾಣ ಅನ್ನುವಂಥ 18 ಪುರಾಣ ಅನ್ನುವಂಥವ ಪುರುಷ. ನಾವು ನೈಮಿಷಾರಣ್ಯಕ್ಕೆ ಹೋದಾಗ ಅಲ್ಲಿ ಪುರಾಣ ಪುರುಷನ ಮಾಡಿಟ್ಟಾರೆ. ಪುರಾಣ ಪುರುಷನ ಮೂರ್ತಿ ಮಾಡಿಟ್ಟು ಅಲ್ಲೆಲ್ಲ ಅಂಗಗಳಲ್ಲಿ ಬರ್ದಾರ. ಇದು ವಿಷ್ಣು ಪುರಾಣ, ಇದು ಗರುಡ ಪುರಾಣ, ಇದು ಆ ಪುರಾಣ, ಮತ್ಸ್ಯ, ಕೂರ್ಮ, ವರಾಹ ಪುರಾಣ, ನರಸಿಂಹ ಪುರಾಣ, ವಾಮನ ಪುರಾಣ, ಅರ್ಥಾತ್ ಹಿಂಗೆ ಏನವ ಅಂದ್ರೆ ಲಿಂಗ ಪುರಾಣ. ಅದೇ ರೀತಿಯಾಗಿ ಏನು ಅಂದ್ರೆ ವಿಷ್ಣು ಪುರಾಣ, ಬ್ರಹ್ಮ ಪುರಾಣ, ಬ್ರಹ್ಮ ವೈವಸ್ವತ ಪುರಾಣ, ಅರ್ಥಾತ್ ಭಾಗವತ್ ಪುರಾಣ ಅಂತ ತಿಳ್ಕೊಂಡೇನವನು ಈ 18 ಪುರಾಣಗಳಲ್ಲಿರ್ತಕ್ಕಂಥ ಕಥೆಗಳೇನವನು ಅವು ಏನಾಗಿದ್ದಿಲ್ಲ ಅಂದ್ರೆ ಪ್ರಸಿದ್ಧಿ ಆಗಿದ್ದಿಲ್ಲ. ಅವುಗಳಿಗೆ ಸಮಾಧಾನ ಆಗುವಷ್ಟು ಪ್ರಸಿದ್ಧಿ ಆಗಿದ್ದಿಲ್ಲ. ಆದ್ರೆ ಪುರಾಣದೊಳಗಿರೋದ್ರಿಂದ ಅವಕ್ಕೇನಿತ್ತು ಅಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನತ್ತೇನೋ ಖರೆ. ಆದ್ರೆ ಅವುಗಳಿಗೆ ಏನಿದ್ದಿಲ್ಲ ಅಂದ್ರೆ ಪ್ರಸಿದ್ಧಿ ಇರಲಿಲ್ಲ. ಆದ್ರೆ ನಾವೇನು ವಿಚಾರ ಮಾಡಿದ್ವು, ನಾವಿಲ್ಲಿ ಲಿಂಗ ಪುರಾಣದಾಗ ಕೂತ್ಕೊಂಡ್ವಿ ಅಂದ್ರೆ ನಮ್ಮ ಪ್ರಸಿದ್ಧಿ ಆಗಂಗಿಲ್ಲ. ಆದ್ರೆ ನಾವೆಲ್ಲ ಏನು ಮಾಡಿದ್ವಿ ಅಂದ್ರೆ ವ್ಯಾಸರ ಬುದ್ಧಿಯ ಮೂಲಕವಾಗಿ ವ್ಯಾಸರಿಗೆ ಪ್ರಾರ್ಥನಾ ಮಾಡಿಕೊಂಡು ನಮ್ಮನ್ನು ಎಲ್ಲಾದ್ರೂ ಒಂದು ಕಡೆ ಇಂಥ ಜಗದಾಗ ಹಾಕಿಲ್ಲ, ಎಲ್ಲಿ ಹೊಕ್ಕಿವಿ ಅಂದ್ರೆ ಎಲ್ಲಿ ಇರೋದರಿಂದ ನಮಗೆ ವಿಶೇಷವಾಗಿರ್ತಕ್ಕಂಥ ಪ್ರಸಿದ್ಧಿ ಆಗ್ತದ ಅಂತ ಪ್ರಾರ್ಥನಾ ಮಾಡಿಕೊಂಡು ಕೂಡಲೇ ವ್ಯಾಸರಂದ್ರು ಏನು ಕಾಳಜಿ ಮಾಡಬೇಡ್ರಿ, ನಿಮ್ಮನ್ನೆಲ್ಲ ನಾನು ಮಹಾಭಾರತದೊಳಗೆ ಹಾಕ್ತೀನಿ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರು ಬರೀತಾ ಇದ್ದಾರಲ್ಲ ಏನು ಅಂತಂದ್ರೆ ನಾನಾ ಪುರತಿಯೇ ಪ್ರತಿಷ್ಠೆಲಾಗಿ ಸಾನೀವ ಧರೂನಿ ಅಂಗಿ. ತಮ್ಮೊಳಗೆ ತಾವು ಒಂದೇನು ಅಂದ್ರೆ ಸಣ್ಣತನವನ್ನು ಸ್ವೀಕಾರ ಮಾಡಿಕೊಂಡು ಪುರಾಣದಲ್ಲಿರ್ತಕ್ಕಂಥ ಕಥೆಗಳು ಮಹಾಭಾರತದೊಳಗೆ ಬರಬೇಕಾದ್ರೆ ಎಂಥ ದೊಡ್ಡ ಸ್ಥಾನದಿಂದ ಅರ್ಥಾತ್ ಅದಕ್ಕಿಂತಲೂ ಕೆಳಗಿನ ಸ್ಥಾನಕ್ಕೆ ಬರೋದು ಅಂತ ತಿಳ್ಕೊಂಡಂತಿದ್ರೂ ಸಹಿತ ಪ್ರಸಿದ್ಧಿ ಅನ್ನುವಂಥದ್ದು, ವಿಶೇಷ ಖ್ಯಾತಿ, ಪ್ರಸಿದ್ಧಿ, ಕೀರ್ತಿ, ಪ್ರತಿಷ್ಠಾ ಅನ್ನುವಂಥದ್ದು ಮಹಾಭಾರತ ಮೂಲಕವಾಗಿ ಸಿಗುತ್ತದೆ ಅನ್ನುವಂಥ ಭಾವನೆಯಿಂದ ಅವೇನಾದ್ರು ಅಂದ್ರೆ ಸಾನೀವ ಧರೂನಿ ಅಂಗಿ ಪುರಾಣೆ ಆಖ್ಯಾನ ರೂಪೇ ಜಗಿ ಭಾರತ ಆದಿ ಶ್ರೀರಾಮ. ಅವೆಲ್ಲ ಏನು ಮಾಡಿದ್ವು ಅಂದ್ರೆ ಮಹಾಭಾರತದಲ್ಲಿ ಬಂದು. ತಾತ್ಪರ್ಯ ಏನು ಅಂತಂದ್ರೆ ಪುರಾಣಗಳಿಗೂ ಇಲ್ಲದೆ ಇರತಕ್ಕಂಥ ಪ್ರಸಿದ್ಧಿ ಏನದನು ಮಹಾಭಾರತಕ್ಕೆ ಪ್ರಾಪ್ತ ಆಯಿತು. ಮಹಾಭಾರತ ಅನ್ನುವಂಥದ್ದು ಏನಂತಂದ್ರೆ ಪುರಾಣಗಳಿಗಿಂತಲೂ ವಿಶೇಷ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು. ಆದ್ರಿಂದ ಜ್ಞಾನೇಶ್ವರ ಮಹಾರಾಜರು ಏನಂತಾರಂದ್ರೆ ಮಣೂನಿ ಮಹಾಭಾರತೀಗೆ ನಾಹಿ ते नोही चि लोकी तिही एणे कारणे मणिपे पाही व्यासोच्छिष्ट जगत्त्रय श्रीराम. एवढ्याकरिता महाभारतामध्ये ते नाही ते त्रैलोक्यातही नाही. ಸಾಹಿತ್ಯ ದೃಷ್ಟಿಯಿಂದ ಮಹಾಭಾರತದೊಳಗೆ ಏನು ಇಲ್ಲೋ ಅದು ಈ ಜಗತ್ತಿನೊಳಗನ ಇಲ್ಲ ಅಂತ. ಇದರ್ಥ ಏನು ಅಂದ್ರೆ ಇವತ್ತಿನ ತನಕ ಇಂಥ ಸಾಹಿತ್ಯನ ನಿರ್ಮಾಣ ಆಗಿಲ್ಲ. ಯಾವುದರ ಮೂಲ ಮಹಾಭಾರತದೊಳಗೆ ಇಲ್ಲೋ, ಯಾವುದರ ಒಂದು ಛಾಯಾ, ಯಾವುದರ ಒಂದು ಇಂಪ್ರೆಷನ್ನು, ಯಾವುದ್ರ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಭಾವ ಮಹಾಭಾರತದೊಳಗೆ ಇಲ್ಲೋ, ಅದೇನಿಲ್ಲ ಅದು ಎಲ್ಲೆಲ್ಲೂ ಜಗತ್ತಿನೊಳಗೂ ಇಲ್ಲ. ಅರ್ಥಾತ್ ಶೇಕ್ಸ್ಪಿಯರ್ ಒಂದು ನಾಟಕದಲ್ಲ ಯಾವುದು ರೋಮಿಯೋ ಜೂಲಿಯಟ್, ಅದರದ್ದು ಸಹಿತ ಏನದ ಅಂತಂದ್ರೆ ಮಹಾಭಾರತದೊಳಗದ. ಅರ್ಥಾತ್ ರೋಮಿಯೋ ಜೂಲಿಯಟ್ ಅನ್ನುವಂಥದ್ರದ್ದು ಸಹಿತ ಎಷ್ಟು ನಮೂನಿ ಪ್ರೇಮ ಕಥೆಗಳು, ದುಷ್ಯಂತ, ಶಕುಂತಲ, ಅದೇ ರೀತಿಯಾಗಿ ಏನು ಅಂತಂದ್ರೆ ನಳ ದಮಯಂತಿ, ಇಂಥವು ಎಷ್ಟು ಪ್ರಕಾರದ ಒಂದು ಪ್ರೇಮ ಕಥೆಗಳು, ಎಷ್ಟು ಪ್ರಕಾರದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನೇಕ ಭಾವಯುಕ್ತವಾಗಿರ್ತಕ್ಕಂಥದ್ದು. ಇಂಥದ್ದೊಂದು ಭಾವ ಪ್ರಪಂಚದೊಳಗೆ ಇಂಥದ್ದಿಲ್ಲ. ಯಾವ ಭಾವ ಏನದ ಅಂದ್ರೆ ಮಹಾಭಾರತದೊಳಗಿದ್ದು ರಾಗ, ದ್ವೇಷ, ಪ್ರೇಮ, ಅರ್ಥಾತ್ ಏನಂದ್ರೆ ಸ್ಪರ್ಧಾ, ಮಾತ್ಸರ್ಯ, ದ್ವೇಷ, ಅದೇ ರೀತಿಯಾಗಿ ಆನಂದ ಇತ್ಯಾದಿ ಇಂಥದ್ದೊಂದು ಭಾವ ಏನದ ಅಂದ್ರೆ ಪ್ರಪಂಚದೊಳಗೆ ಮಹಾಭಾರತದಲ್ಲಿ ಇಲ್ಲದೆ ಇರತಕ್ಕಂಥ ಭಾವಿಲ್ಲ. ಜಗತ್ತಿನೊಳಗೆ ಏನದನೋ ಅದೆಲ್ಲ ಮಹಾಭಾರತದೊಳಗದ. ಮಹಾಭಾರತದೊಳಗೆ ಏನು ಇಲ್ಲೋ ಅದು ಜಗತ್ತಿನಾಗನ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಮನೋನಿ ಮಹಾಭಾರತೀಗೆ ನಾಹಿ
ते नोहेची लोकीतिही. एवढ्याकरिता महाभारतामध्ये जे नाही ते त्रैलोक्यातही नाही. ಅರ್ಥಾತ್ ಮಹಾಭಾರತದೊಳಗೆ ಏನಿಲ್ಲೋ ಅದೇನಿಲ್ಲ ಅಂದ್ರೆ ಇಡೀ ಜಗತ್ತಿನೊಳಗನೇ ಇಲ್ಲ ಅಂತ ತಿಳ್ಕೊಂಡು ಬರೀತಾ ಇದೆ. ಏನೇ ಕಾರಣೇ ಮಣಿಪೆ ಪಾಹಿ व्यासोच्छिष्ट जगत्त्रय श्रीराम. या कारणामुळे संपूर्ण त्रैलोक्य व्यासांचे उच्छिष्ट म्हटले जाते. ಆದ್ದರಿಂದ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತಿಗೆ ಏನು ಅನ್ಬೋದು ಅಂತ ತಿಳ್ಕೊಂಡು ಕೇಳಿದ್ರೆ ಇದೆಲ್ಲ ವ್ಯಾಸೋಚ್ಛಿಷ್ಟವಾಗಿರ್ತಕ್ಕಂಥದ್ದು. ಏನು ಬರೆದ್ರು ನಾವು ಏನು ಜಿಗದಾಡಿ ಬರೆದ್ರು ಸಹಿತ ಏನದಂದ್ರೆ ವ್ಯಾಸೋಚ್ಛಿಷ್ಟನ. ಅರ್ಥಾತ್ ಅವ್ರು ಬರೆದದ್ದನ್ನು ನಾವು ಬರೆಯೋದೇ ಹೊರತು ನಾವು ಹೊಸದೇನಾದ್ರೆ ಬರಿತೀವಿ ಅಂತಂದ್ರೆ ಶಕ್ಯನೇ ಇಲ್ಲ. ಸಹಸ್ರಾರು ವರ್ಷಗಳವರೆಗೆ ಈ ಪೃಥ್ವಿ ಮೇಲೆ ಇಂಥ ಮನುಷ್ಯ ಆಗಲಿಕ್ಕೆ ಶಕ್ಯ ಇಲ್ಲ. ಯಾವ ಮನುಷ್ಯನ ಬುದ್ಧಿ ವ್ಯಾಸರಿಗಿಂತಲೂ ವಿಶೇಷವಾಗಿ ಏನಾಗ್ತಕ್ಕಂಥದ್ದು ಅಂದ್ರೆ ಪ್ರತಿಭಾ ತೋರಿಸ್ತಕ್ಕಂಥದ್ದು ಅನ್ನುವಂಥದ್ದು ಇಲ್ಲೇ ಇಲ್ಲ ಅಂತ. ಅರ್ಥಾತ್ ಏನು ಅಂದ್ರೆ ಶಂಕರಾಚಾರ್ಯರು ಸಹಿತ ವ್ಯಾಸರ ಜೊತೆ ವಾದ ಹಾಕುವಾಗ 16 ದಿವಸ ವಾದ ಹಾಕಿದ್ರು. ವ್ಯಾಸರು ಸೋಲಿಲ್ಲ, ಶಂಕರಾಚಾರ್ಯರು ಸೋಲಿಲ್ಲ. ಆದರೆ ಏನು ಅಂತಂದ್ರೆ ಇಂಥ ಒಂದು ವಿಲಕ್ಷಣವಾಗಿರ್ತಕ್ಕಂಥದ್ದು ಏನು ಅಂದ್ರೆ ವ್ಯಾಸರ ಬುದ್ಧಿ ಅನ್ನುವಂಥದ್ದು. ಆದ್ದರಿಂದ या कारणामुळे संपूर्ण त्रैलोक्य व्यासांचे उच्छिष्ट म्हटले जाते. म्हणजे व्यासानंतर झालेल्यानी आपल्या सर्व कल्पना व्यासवाङ्मयापासून घेतल्या आहेत. तोळी ಅಥವಾ ಬಿಡಲಿ. ಅರ್ಥಾತ್ ನಾವೇನ್ರಿ ವ್ಯಾಸರದೇನು ಸಾಹಿತ್ಯ ಓದೇ ಇಲ್ಲ, ನಮ್ಮ ಪೂರ್ತಿಯಾಗಿ ನಾವು ಸ್ವಂತ ಬರೆದೀವಿ ಅಂದರು ಸಹಿತ ಅರ್ಥಾತ್ ಬೇಕಾದವ್ರು ಬೇಕಾದಂಗೆ ಬರೀವಲ್ರ. ಬಾಬು ಸಿಂಗನ ಫೇಡೆ ಕೆಳಗನ ಬೇಕಾದವ್ರು ಬೇಕಾದ ಫೇಡೆ ಮಾಡುವಲ್ರ. ಹೆಂಗೂ ಹಂಗೆ ಏನದ ಅಂತಂದ್ರೆ ಜಿಗದಾಡಿ ಮಾಡಿದ್ರು ಆ ಫೇಡೆದ ರುಚಿ ಬರಲಿಕ್ಕೆ ಶಕ್ಕಿಲ್ಲ ಅಂತಾರಿಲ್ಲ ಮಂದಿ ಅಂತಾರೆ. ಕೇಳಿ ನಾವು ತಿಂದಿಲ್ಲ. ತಾತ್ಪರ್ಯ ಏನು ಅಂತಂದ್ರೆ ಹಿಂಗೇನದ ಅಂತಂದ್ರೆ ಬೇಕಾದವ್ರು ಬೇಕಾದ ಜಿಗದಾಡಿ ಬರೋದನ್ನು ಸಹಿತ ನೀವು ಬೇಕಾದ ರಸದೊಳಗೆ ಬರೀರಿ. ವೀರರಸ, ಬೀಭತ್ಸರಸ, ಕಾರುಣ್ಯ ರಸ, ಕರುಣ ರಸ, ಹಾಸ್ಯರಸ, ಶೃಂಗಾರ ರಸ, ಯಾವ ರಸದೊಳಗೆ ಬರೆದ್ರು ಸಹಿತ ವ್ಯಾಸರು ಒಂದು ವಿಲಕ್ಷಣವಾದ 1-2 ಕೃತಿ ಏನ್ರಿ ವ್ಯಾಸರು 18 ಪುರಾಣ ಏನು 4 ವೇದಗಳನ್ನು ಬರೆದ್ರು, 18 ಪುರಾಣ ಬರೆದ್ರು, ಮಹಾಭಾರತ ಬರೆದ್ರು, ಭಾಗವತ ಬರೆದ್ರು, ಎಷ್ಟರೇ ಬರೆದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಆದ್ದರಿಂದ ವ್ಯಾಸೋಚ್ಛಿಷ್ಟಂ ಜಗತ್ತ್ರಯಂ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಜಗತ್ತೆಲ್ಲ ಏನದಂದ್ರೆ ವ್ಯಾಸೋಚ್ಛಿಷ್ಟವಾಗಿರ್ತಕ್ಕಂಥದ್ದು. ಬೇಕಾದ ಶೇಕ್ಸ್ಪಿಯರ್ ಆಗಿರುವಲ್ಲಕ್ಕ, ಬರ್ನಾರ್ಡ್ ಶಾ ಆಗಿರುವಲ್ಲಕ್ಕ, ಅರಿಸ್ಟಾಟಲ್ ಆಗಿರುವಲ್ಲಕ್ಕ, ಪ್ಲೇಟೋ ಆಗಿರುವಲ್ಲಕ್ಕ, ಯಾರು ಬೇಕಾದವ್ರಿಗೆ ಆಗೋದು. ಆದರೆ ವ್ಯಾಸರ ಮುಂದೆ ಯಾರಿಗೂ ಏನಿಲ್ಲ ಅಂತ ತಿಳ್ಕೊಂಡು ಹೇಳ್ಬೋದು. ಇಂಥದ್ದೇನದಂದ್ರೆ ಮಹಾಭಾರತ ಐಸಿ ಜಗಿ ಸುರಸ ಕಥಾ ಜೇ ಜನ್ಮಭೂಮಿ परामार्थ मुनी सांगे नृपनाथ जनमे जया श्रीराम. अशी जगात सुरस म्हणून प्रसिद्ध असलेली व ब्रह्मज्ञानाला जन्म देणारी ही भारतीय कथा ರಾಜಶ್ರೇಷ್ಠ ಜನ್ಮೇಜಯ ರಾಜಾಲ ವೈಶಂಪಾಯನ ಋಷಿನಿ सांगितली. ಯಾರು ಹೇಳಿದ್ರು ಅಂದ್ರೆ ವೈಶಂಪಾಯನ ಏನು ಮಾಡಿದ್ರು ಅಂದ್ರೆ ವ್ಯಾಸರು ಬರೆದಿರ್ತಕ್ಕಂಥದ್ದನ್ನು ವ್ಯಾಸರ ಶಿಷ್ಯನ ವೈಶಂಪಾಯನ. ವ್ಯಾಸರ ಶಿಷ್ಯ ಏನದಂದ್ರೆ ವೈಶಂಪಾಯನ. ವೈಶಂಪಾಯನ ಕಥೆ ಗೊತ್ತದಲ್ಲ. ವ್ಯಾಸರು ಬರೆದಿರ್ತಕ್ಕಂಥದ್ರೊಳಗೆ ವೈಶಂಪಾಯನರಿಗೆ ಏನಾಯ್ತು ಅಂದ್ರೆ ಒಂದ್ಸಲ ಸಂಶಯ ಬಂತು. ಏನು ಸಂಶಯ ಬಂತು? ಬಲವಾನ್ ಇಂದ್ರಿಯಗ್ರಾಮೋ ವಿದ್ವಾಂಸ ಅಪಕರ್ಷತಿ. ಈ ಇಂದ್ರಿಯಗಳು ಎಷ್ಟು ಪ್ರಬಲವಾಗಿರ್ತಕ್ಕಂಥವುಗಳು ಅಂತಂದ್ರೆ ಎಂಥೆಂಥ ವಿದ್ವಾಂಸರನ್ನು ಸಹಿತ ಅವೇನು ಮಾಡಿಬಿಡ್ತಾವ ಅಂದ್ರೆ ಎಳೆದು ಒಗೆದು ಬಿಡ್ತಾವ. ವೈಶಂಪಾಯನರಿಗೆ ಅನ್ನಿಸ್ತು ಅರ್ಥಾತ್ ಏನು ಅಂತಂದ್ರೆ ಸ್ವಲ್ಪ ವಿವೇಕ ಇದ್ದ ಅಂತಂದ್ರೆ, ಪಂಡಿತ ಇದ್ದ ಅಂದ್ರೆ, ವಿದ್ವಾನ್ ಇದ್ದ ಅಂದ್ರೆ, ಶಾಣೆ ಇದ್ದಂದ್ರೆ, ತಿಳ್ಕೊಂಡವ ಇದ್ದಂತಂದ್ರೆ ಇಂದ್ರಿಯಗಳು ಏನು ಮಾಡ್ಲಿಕ್ಕೆ ಶಕ್ಯವ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು ಅಂದ್ರೆ ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸಂ ನ ಅಪಕರ್ಷತಿ ಅಂತ ಮಾಡಿಬಿಟ್ರು. ವಿದ್ವಾಂಸಂ ನ ಅಪಕರ್ಷತಿ ಅಂತ ಮಾಡಿದ್ರು. ವ್ಯಾಸರು ಮತ್ತೆ ಆ ಪುಸ್ತಕ ತಗೊಂಡಾಗ ನೋಡಿದ್ರು, ಅಲ್ಲಿ ಯಾರೋ ತಿದ್ದಾರಲ್ಲ ಇದ್ದಂದ್ರು. ಯಾರು ತಿದ್ದಾರ? ವೈಶಂಪಾಯನರು ಅಂದ್ರು, ನಾನು ತಿದ್ದೀನಿ. ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸಂ ನಾಪಕರ್ಷತಿ ನ ಅಪಕರ್ಷತಿ. ವಿದ್ವಾಂಸರನ್ನ, ಪಂಡಿತರನ್ನ, ಶಾಣ್ಯರನ್ನ, ತಿಳುವಳಿಕಿದ್ದವರನ್ನ ಅವು ಇಂದ್ರಿಯಗಳು ಏನು ಮಾಡ್ಲಿಕ್ಕೆ ಶಕ್ಕಿಲ್ಲ ಅಂದ್ರೆ ಎಳೆದು ಒಗಿಲಿಕ್ಕೆ ಶಕ್ಕಿಲ್ಲ. ಅರ್ಥಾತ್ ಇಂದ್ರಿಯಗಳ ಪ್ರಾಬಲ್ಯವನ್ನ ವಿದ್ವಾಂಸರು ಏನು ಮಾಡ್ಲಿಕ್ಕೆ ಶಕ್ಯದ ಅಂದ್ರೆ ದಮನ ಮಾಡ್ಲಿಕ್ಕೆ ಶಕ್ಯದ ಅನ್ನುವಂಥ ಭಾವ ಅದರಿಂದ ವ್ಯಕ್ತ ಆಗ್ತದೆ. ವ್ಯಾಸರು ವಿಚಾರ ಮಾಡಿದ್ರು ವೈಶಂಪಾಯನಿಗೆ ತೋರಿಸ್ಬೇಕು ಒಂದ್ಸಲ ಇಂದ್ರಿಯಗಳ ಒಂದು ಎಂಥ ಒಂದು ಕರಾಮತದ ಅನ್ನೋದನ್ನು ವೈಶಂಪಾಯನರು ತೋರಿಸ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಒಂದು ದಿವಸ ವೈಶಂಪಾಯನರು ತಮ್ಮ ಕುಟೀರದೊಳಗೆ ಬರ್ಕೋತ ಓದ್ಕೋತ ಚಿಂತನೆ ಮಾಡ್ಕೋತ ಕೂತಾಗ ಧೋ ಮಳಿ ಬರ್ಲಿಕ್ಕೆ ಹತ್ತಿತ್ತು. ವ್ಯಾಸರು ಏನು ಮಾಡಿದ್ರು ಅಂದ್ರೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಶೂದ್ರ ಸ್ತ್ರೀ ರೂಪ ಧಾರಣೆ ಮಾಡಿಕೊಂಡು, ಅರ್ಥಾತ್ ಒಂದು ಹುಡುಗಿ ರೂಪವನ್ನು ತಗೊಂಡು ತಲೆ ಮೇಲೆ ಒಂದು ಕಟಗಿ ಹೊರಿ ಇಟ್ಕೊಂಡು, ಅರ್ಥಾತ್ ವ್ಯಾಸ ಆ ವೈಶಂಪಾಯನ ಗುಡಿಸಲು ಮುಂದಿಂದ ಹಾಸಿ ಹೋಗುವಾಗ ಮಳಿ ಧೋ ಬರ್ಲಿಕ್ಕೆ ಹತ್ತಾಗ ವೈಶಂಪಾಯನರು ಗುಡಿಸಲದ ಕೆಳಗೆ ಚಾಟಿಗೆ ನಿಂತು
ಕಟ್ಟಿಗೆ ಹೊರಿ ತಲೆ ಮೇಲೆ ಹೊತ್ಕೊಂಡು ಚಾಟಿ ನಿಂತಿದ್ದನ್ನು ಸಹಜವಾಗಿ ವೈಶಂಪಾಯನರು ನೋಡಿದ್ರು. ಹೊರಗೆ ಸಿಡ್ಲು ಗುಡುಗು ಆಗ್ಲಿಕ್ಕೆ ಹತ್ತಿತ್ತು. ಮಿಂಚು ಹೊಳದಾಗ ಆ ಹುಡುಗಿ ನೋಡಿದ ಕೂಡಲೇ ವೈಶಂಪಾಯನರಿಗೆ ಒಮ್ಮೆಲೆ ಭಾವ ಬದಲಾಗಿತ್ತು. ವೈಶಂಪಾಯನರು ಒಂದ್ಸಲ ನೋಡಿದ್ರು ಇಟ್ಕೊಳ್ಳಕ್ಕೆ ನಿಂತ್ಕೊಳ್ಳಕ್ಕೆ ಹೋಗ್ತಾಳಂತ ತಿಳ್ಕೊಂಡಂದ್ರು. 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಮಳೆ ನಿಂದ್ರವಲ್ತು, ಜೋರಾಗಿ ಹತ್ತಿದ. ಆ ವೈಶಂಪಾಯನರು ಏನು ಮಾಡಿದ್ರು ಅಂತಾರೆ, ಇಲ್ಲ ಸ್ವಲ್ಪ ಯಾಕಂದ್ರೆ ಒಳಗೆ ಬಂದು ನಿಂದ್ರು, ನೀನು ಇದು ಆಗ್ತಿದ್ರು, ಮಳೆ ಹನಿ ಸಿಡ್ತಿರು, ಒಳಗೆ ಬಂದು ನಿಂದ್ರು. ಇರ್ಲರಿ ಇಲ್ಲೇ ಇಲ್ಲರಿ, ನಾ ಈ ಶೂದ್ರ ಹಾಕಿದ್ದೀನಿ, ಇಲ್ಲೇ ನಿಂದಿರ್ತೀನಿ. ಇಟ್ಕೊಳ್ತಾಕ್ರು ಒಳಗೆ ಬಂದು ನಿಂದ್ರು ಅಂದರು. ಆ ಕಟ್ಟಿಗೆ ಹೊರಗೆ ಹೋಗ್ಲಕ್ಕಿನ ಒಳಗೆ ಬಂದು ನಿಂತರು. ಮೈ ಎಲ್ಲ ಅರ್ಥಾತ್ ಏನು ಅಂತಾರೆ, ಬಟ್ಟೆ ಎಲ್ಲ ತೊಯ್ದು ತಪದ ಇದು ಆಗಿಬಿಟ್ಟಾವ. ವೈಶಂಪಾಯನರು ಒಂದ್ಸಲ ಮಿನ್ಸ್ ಹೊಡೆದಾಗ ಮತ್ಲಾಗ ನೋಡ್ತಾರ, ಮಿತ್ಲಾಗ ಬರೀತಾರೆ. ಕೊನೆಗೆ ವೈಶಂಪಾಯನರಂದ್ರು ಬಟ್ಟೆ ಎಲ್ಲ ತೊಯ್ದಾವ, ಬೇಕಾದ್ರೆ ನಮ್ಮ ಶಾಟಿ ಪಾಟಿ ಯಾವಾಗ ಕೊಡ್ತೀವಿ ಉಟ್ಕೋಬೇಕಾರೆ ಇಟ್ಕೊಲ್ ಬಿಡ್ರಿ ಅಂತಂದು. ಆದರೂ ಇಟ್ಕೊಳ್ತಕ್ಕಂತ ತಿಳ್ಕೊಂಡು ತಮ್ಮದೊಂದು ಏನೋ ಒಂದು ವಸ್ತ್ರ ಕೊಟ್ಟರು, ಆಕೆ ಸುತ್ತಿಕೊಂಡು ಅವ್ರಿಗೆ ವೈಶಂಪಾಯನರು ಸಾವಕಾಶ ಮಾತಾಡಲಿಕ್ಕೆ ಶುರು ಮಾಡಿದರು. ಯಾವ ಊರು, ಏನು ಊರು, ಕೇರಿ ಎಲ್ಲ ಕೇಳಿದರು. ನಾನು ಹಿಂಗಾರಿ ಶೂದ್ರ ಹೆಣ್ಮಗಳಿದ್ದೀನಿ, ಇರ್ಕೋವಲ್ತಾಕ ಅಂದರು. ಕೊನೆಗೆ ಎಲ್ಲಿಗೆ ಬಂತು ಅಂತಂದ್ರೆ ವೈಶಂಪಾಯನರು ವಿನಂತಿ ಮಾಡಿಕೊಂಡ್ರು. ಆವಾಗ ಹೆಣ್ಮಗಳು ಹೇಳಿದ್ರು ಒಂದು ಷರ್ತು ಅಂತ. ಏನು ಅಂತಂದ್ರೆ ನನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ನೀವು ಈ ಗುಡಿಸಲದ್ದು ಏನದಲ್ಲ 3 ಪ್ರದಕ್ಷಿಣೆ ಹಾಕಬೇಕು ಅಂದ್ರೆ ನಾನು ನಿಮ್ಮ ಇಚ್ಛಾ ಪೂರ್ಣ ಮಾಡ್ತೀನಿ. ವೈಶಂಪಾಯನರು ಇಷ್ಟ ಹೋದಲ್ಲ ಅಂದರು, ಕೂತ್ಬಿಡಿ ಹೆಗಲ ಮೇಲೆ ಅಂತ ಹೇಳಿ. ಹೆಗಲ ಮೇಲೆ ಕೂತ್ಲು ಹುಡುಗಿ ಕೂತ್ಕೊಂಡು ಪ್ರದಕ್ಷಿಣೆ ಹಾಕ್ಲಿಕ್ಕತ್ರು. 1 ಪ್ರದಕ್ಷಿಣೆ ಹಂಗೋ ಏನೋ ಹಾಕಿರು, 2ನೇ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗುವಲ್ಪ, ಅಷ್ಟು ವಜ್ಜೆ ಆಗಿಬಿಟ್ಟ ಹೆಣ್ಣು. ಆಮೇಲೆ ಕೊನೆಗೆ ಕೂತ್ಕೊಂಡು ಹಂಗೆ ಸಾವಕಾಶ ಹೋದ್ರು. 3ನೇ ಪ್ರದಕ್ಷಿಣೆಗೆ ಮಲ್ಕೊಂಡೇ ಬಿಟ್ಟು. ಆದರೂ ಸಹಿತ ಆಕಿ ಹೆಗಲ ಮೇಲೆ ಕೂತ್ಕೊಂಡಾಳ. ಇವ್ರು ಹೊಟ್ಟೆ ಸವರ್ಕೋತ ಹೆಂಗೋ ಏನೋ ಪ್ರದಕ್ಷಿಣೆ ಹಾಕಿದ್ರು. ಅಂತೂ ಇಂತೂ ಪ್ರದಕ್ಷಿಣೆ ಮುಗಿದು 3 ಪ್ರದಕ್ಷಿಣೆ ಧನ್ಯತಾ ಅನ್ನಿಸ್ತೀವು. ಅರ್ಥಾತ್ ಆನಂದದಲ್ಲಿ ಎದ್ರು, ಮೈಯೆಲ್ಲ ಝಾಡಿಸ್ಕೊಂಡ್ರು. ರಮರಾಡಿ ಹಿಡಿದಿತ್ತು ನೋಡ್ರಿ, ಮಳೆ ಬೇರೆ ಬರ್ಲಿಕ್ಕೆ ಬರ್ತಿತ್ತ. ಒಮ್ಮೆಲೆ ಎದ್ದು ನಿಂತು ಗಟ್ಟೆ ಆಲಿಂಗನ ಮಾಡಿಕೊಂಡ್ರು. ವ್ಯಾಸರಂದ್ರು ವೈಶಂಪಾಯನ ಬಿಡಪ್ಪ ಅಂತಂದ್ರು. ವ್ಯಾಸರು ಅವ್ರ ಗದ್ದೇನು, ಅವ್ರ ಇದು ಏನು, ವ್ಯಾಸರಂದ್ರು ಬಿಡಪ್ಪ ಅಂತ. ಅವಾಗ ಹೇಳಿದ್ರು, ಏನದ ವಿದ್ವಾಂಸಂ ಅಪಕರ್ಷಿತನೋ ನಾಪಕರ್ಷಿತನೋ, ಬಲವಾನ್ ಇಂದ್ರಿಯಗ್ರಾಮೋ ವಿದ್ವಾಂಸಂ ಅಪಿ ಕರ್ಷತಿ. ಅರ್ಥಾರ್ಥ ಏನು ಅಂದ್ರೆ ಇರ್ಕೋಲ್ಬೇಕು, ವಿಷಯ ಬೇರೆ. ತಾತ್ಪರ್ಯ ಏನು ಅಂತ ತಿಳ್ಕೊ. ಇಂಥ ವಿಲಕ್ಷಣವಾಗಿರ್ತಕ್ಕಂಥದ್ದು ಏನಾಗಿತ್ತು ಅಂದ್ರೆ ವ್ಯಾಸರದು. ಆ ವ್ಯಾಸರು ಯಾವ ಮಹಾಭಾರತವನ್ನು ಬರೆದ್ರು, ವೈಶಂಪಾಯನರು ಅದನ್ನ ಅಭ್ಯಾಸ ಮಾಡಿದ್ರು. ಒಬ್ಬೊಬ್ಬ ಶಿಷ್ಯರು ಒಂದೊಂದು ಅಭ್ಯಾಸ ಮಾಡಿದ್ರು. ಜೈಮಿನಿಗಳು ಏನು ಅಭ್ಯಾಸ ಮಾಡಿದ್ರು ಅಂತಂದ್ರೆ ಮೀಮಾಂಸಾ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ರು. ವ್ಯಾಸರ ಶಿಷ್ಯರಾಗಿರ್ತಕ್ಕಂಥ ಜೈಮಿನಿಗಳು ವೇದಗಳನ್ನು ಅಭ್ಯಾಸ ಮಾಡಿದ್ರು. ವೈಶಂಪಾಯನರು ಮಹಾಭಾರತವನ್ನು ಅಭ್ಯಾಸ ಮಾಡಿದ್ರು. ವ್ಯಾಸರ ಶಿಷ್ಯರಾಗಿರ್ತಕ್ಕಂಥ ಸೂತರು ಪುರಾಣಗಳನ್ನು ಅಭ್ಯಾಸ ಮಾಡಿದ್ರು. ಸೂತ ವಾಚ ಅಂತ ಬರ್ತದೆ ಪುರಾಣಗಳಲ್ಲಿ. ಒಬ್ಬೊಬ್ಬ ಶಿಷ್ಯನಿಗೆ ಒಂದೊಂದು ಶಾಖಾ ಕೊಟ್ಟರು. ಅರ್ಥಾತ್ ಏನು ವ್ಯಾಸರು ಏನು ಮಾಡಿದ್ರು ಅಂದ್ರೆ ಒಂದೊಂದು ಶಾಖೆಗಳನ್ನು ಒಬ್ಬೊಬ್ಬರಿಗೆ ಕೊಟ್ಟರು. ಮಹಾಭಾರತವನ್ನು ವೈಶಂಪಾಯನರಿಗೆ ಅಭ್ಯಾಸ ಮಾಡ್ಲಿಕ್ಕೆ ಹೇಳಿದರು. ಪುರಾಣಗಳನ್ನು ಸೂತರಿಗೆ ಅಭ್ಯಾಸ ಮಾಡ್ಲಿಕ್ಕೆ ಹೇಳಿದರು. ಅದೇ ರೀತಿಯಾಗಿ ವೇದಗಳನ್ನು ಜೈಮಿನಿಗಳಿಗೆ ಅಭ್ಯಾಸ ಮಾಡ್ಲಿಕ್ಕೆ ಹೇಳಿದರು. ಮತ್ತು ತಾವು ಸ್ವತಃ ವೇದಾಂತವನ್ನು ಕುರಿತು ಬ್ರಹ್ಮಸೂತ್ರವನ್ನು ಬರೆದರು. ವ್ಯಾಸರು ಏನು ಮಾಡಿದ್ರು ಅಂದ್ರೆ ತಾವು ಸ್ವತಃ ಬ್ರಹ್ಮಸೂತ್ರವನ್ನು ಬರೆದರು. ಹಿಂಗೇನದ ಅಂದ್ರೆ ವ್ಯಾಸರದು ವಿಲಕ್ಷಣವಾಗಿರ್ತಕ್ಕಂಥದ್ದು. ಆದರೆ ಎಲ್ಲದರೊಳಗೂ ಅತ್ಯಂತ ಸುರಸವಾಗಿರ್ತಕ್ಕಂಥ ಕಥಾ ಯಾವುದು ಅಂತಂದ್ರೆ ಮಹಾಭಾರತ ಅಂತ ಹೇಳ್ತಾರೆ. ರಸಯುಕ್ತವಾಗಿರ್ತಕ್ಕಂಥದ್ದು. ಒಂದು ಮಾತೇನು ನಿಶ್ಚಿತವಾಗಿರ್ತಕ್ಕಂಥದ್ದು ಅಂತಂದ್ರೆ ಎಲ್ಲಿ ಭಗವಂತನ ಪ್ರಸಂಗದನೋ ಅದು ಸುರಸವಾಗಿರ್ತಕ್ಕಂಥ, ಇಲ್ಲ ಅದೇನು ರಸ ತಗೊಂಡು. ಅರ್ಥಾತ್ ಏನಂದ್ರೆ ಪ್ರಪಂಚದ ರಸ ಏನ್ರಿ, ಅದು ನಿಜವಾಗಿಯೂ ರಸ ಯಾವುದು ಅಂತ ತಿಳ್ಕೊ. ಸುರಸ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ರಸ ಯಾವುದು ಅಂದ್ರೆ ಭಗವಂತನ ರಸ. ಆದ್ರಿಂದ ಹೇಳ್ತಾ ಇತ್ತಲ್ಲ, ಏನಿದು ಅಂತ ತಿಳ್ಕೊಂಡು ಕೇಳಿದ್ರೆ ಕೃಷ್ಣ ಕಥೆಯನ್ನು ಹೇಳುವೇನು. ನಾ ಇದು ಕೃಷ್ಣನ ಕಥೆ ಹೇಳಿಕತ್ತೀನಿ. ಮಹಾಭಾರತ ಅಂದ್ರೆ ಕೃಷ್ಣನ ಕಥೆ ಅನ್ನುವಂಥದ್ದು. ಮುಂದೆ ಜ್ಞಾನೇಶ್ವರ ಮಹಾರಾಜರು ಬಹಳ ಚಂದ ಶಬ್ದದಿಂದ ಮುಂದಿನ 2ನೇ ಓವಿಯೊಳಗೆ ಹೇಳ್ತಾ ಇದ್ದಾರೆ. ಬಹಳ ಚಂದ ಶಬ್ದದಿಂದ ಕೃಷ್ಣನ ಕಥೆಯ ಒಂದು ವೈಶಿಷ್ಟ್ಯವನ್ನು ಒಂದೇ ಒಂದು ಶಬ್ದದಿಂದ ಮುಂದೆ ಹೇಳ್ತಾರೆ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಜಗತ್ತಿನೊಳಗನ ಅತ್ಯಂತ ಸುರಸವಾಗಿರ್ತಕ್ಕಂಥ ಕಥಾ. ಯಾರು ಮಹಾಭಾರತವನ್ನು ತಿಳ್ಕೊಂಡ್ರು ಅವ್ರೇನು ಅಂದ್ರೆ ನಿಜವಾದ ರಸಿಕರು ಅಂತ ಅವರು. ಯಾರಿಗೆ ಮಹಾಭಾರತದೊಳಗೆ ರಸದ ಅನುಭವ ಆತೋ ಅವ್ರು ನಿಜವಾದ ರಸಿಕರು. ಆದ್ದರಿಂದ ಇಂಥ ಒಂದು ರಸಯುಕ್ತವಾಗಿರ್ತಕ್ಕಂಥ ಕಥಾ ಯಾವುದು, ಎಲ್ಲ ರಸ, ಲೌಕಿಕ ರಸ, ಅಲೌಕಿಕ ರಸ, ಪಾರಮಾರ್ಥಿಕ ರಸ, ಪ್ರಾಪಂಚಿಕ ರಸ, ಅದೇ ರೀತಿಯಾಗಿ ಸಾಹಿತ್ಯಿಕ ರಸ, ಆಧ್ಯಾತ್ಮಿಕ ರಸ ಅನ್ನುವಂಥದ್ದು
ಎಲ್ಲಾ ಪ್ರಕಾರವಾಗಿರ್ತಕ್ಕಂಥ ರಸದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಜೇ ಜನ್ಮಭೂಮಿ ಪರಮಾರ್ಥ, ಪರಮಾರ್ಥಕ್ಕೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು. ಪರಮಾರ್ಥ ಯಾವ ಭಾವದೊಳಗೆ ಮಹಾಭಾರತದೊಳಗೆ ಜನ್ಮ ತಾಳಿದ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವದ್ಗೀತೆಯ ಒಂದು ಭಾವದೊಳಗೆ ಜನ್ಮ ತಾಳಿರ್ತಕ್ಕಂಥದ್ದು. ಪರಮಾರ್ಥಕ್ಕೆ ಜನ್ಮ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೇಯಸ್ ಎದಕ್ಕದ ಅಂತ ತಿಳ್ಕೊಂಡು ಕೇಳಿದ್ರೆ ಮಹಾಭಾರತಕ್ಕದ. ಮುನಿ ಸಾಂಗೆ ನೃಪನಾಥ ಜನಮೇಜಯ, ಜನಮೇಜಯನಿಗೆ ಯಾರು ಹೇಳಿದ್ರು ಅಂದ್ರೆ ವೈಶಂಪಾಯನರು ಅರ್ಥಾತ್ ಜನಮೇಜಯಗೆ ಹೇಳಿದ್ರು ಅನ್ನುವಂಥ. ಜನಮೇಜಯ ಯಾಕೆ ಹೇಳಬೇಕಾದ ಪ್ರಸಂಗ ಬಂತು ಅಂತಂದ್ರೆ ಜನಮೇಜಯ ಯಾವಾಗ ಸರ್ಪಯಾಗವನ್ನು ಮಾಡಿದ್ನು ಆವಾಗ ಅವನಿಗೆ ಏನಾಯ್ತು ಅಂತಂದ್ರೆ ಆ ಸರ್ಪಯಾಗದ ದೋಷ ಬಂತು. ಲಕ್ಷಾವಧಿ ಕೋಟ್ಯಾವಧಿ ಸರ್ಪಗಳನ್ನು ಸಂಹಾರ ಮಾಡಿದ್ರೆ ದೋಷ ಬಂದದ್ದಾಗಿ ಒಂದೇನಾದ್ರೂ ಒಂದು ಹಾವು ಕೊಂದ್ವಿ ಅಂತಂದ್ರೆ ಎಷ್ಟು ದೊಡ್ಡ ಪಾಪ ಅಂತ ತಿಳ್ಕೊಂಡು ಹೇಳ್ತಾರೆ. ಅದ್ರಾಗೂ ನಾಗರಹಾವು ಅದೆಲ್ಲ ಕೊಲ್ಲೋದ್ರಿಂದ ಏನಂದ್ರೆ ಶಾಪ್ ಕೊಡ್ತಾವೆ. ಆದ್ರಿಂದ ಎಷ್ಟರೇ ಅವು ಶಾಪ್ ಕೊಟ್ಟು ಅಂತಂದ್ರೆ ಅರ್ಥಾತ್ ಆದ್ರಿಂದ ಏನ್ ಮಾಡಿದ್ರು ಅಂದ್ರೆ ಅದನ್ನ ಆ ದೋಷ ನಿವಾರಣೆಗಾಗಿ ಸರ್ಪಯಾಗದಿಂದ ಉಂಟಾಗಿರ್ತಕ್ಕಂಥ ದೋಷ ನಿವಾರಣೆಗಾಗಿ ಏನ್ ಮಾಡಬೇಕು ಅಂತ ತಿಳ್ಕೊಂಡು ಕೇಳಿದಾಗ ವ್ಯಾಸರು ಸ್ವತಃ ಹೇಳಿದ್ರಲ್ಲ ಏನು ಜನಮೇಜಯ, ನೀನು ಮಹಾಭಾರತವನ್ನ ನಿನ್ನ ತಂದೆ ಪಿತಾಮಹಗಳ ಮಗ ಏನ್ ಮಾಡೋದಂದ್ರೆ ಚರಿತ್ರೆಯನ್ನು ಶ್ರವಣ ಮಾಡು ಅಂತ ತಿಳ್ಕೊಂಡು ಹೇಳಿ ವೈಶಂಪಾಯನರಿಗೆ ಆಜ್ಞೆ ಮಾಡಿದ್ರಲ್ಲ ಏನು ಅಂದ್ರೆ ನೀನು ಜನಮೇಜಯಗ ಚರಿತ್ರೆಯನ್ನು ಹೇಳು ಅಂತ ತಿಳ್ಕೊಂಡು ಹೇಳಿದಾಗ ಕೇಳು ಜನಮೇಜಯ ಧರಿತ್ರಿ ಪಾಲ್ ಅಂತ ತಿಳ್ಕೊಂಡು ವೈಶಂಪಾಯನರು ಏನು ಹೇಳ್ತಾರೋ. ಆದ್ರಿಂದ ಜನಮೇಜಯಗೆ ಏನ್ ಮಾಡಿದ್ರು ಅಂದ್ರೆ ವೈಶಂಪಾಯನರು ಈ ಸುರಸವಾಗಿರ್ತಕ್ಕಂಥ ಕಥಾ, ಭಗವಂತನ ಒಂದು ದಿವ್ಯವಾಗಿರ್ತಕ್ಕಂಥ ಭಾವಗಳಿಂದ ಕೂಡಿರೋ ಕಥಾ, ಭಗವಂತನ ಪ್ರೇಮ ನೋಡಬೇಕು ಅಂತಿದ್ರೆ ಅರ್ಥಾತ್ ಯಾವ ಭಾವದಲ್ಲಿ ನೋಡಬೇಕು ಅಂತಂದ್ರೆ ಕೃಷ್ಣನ ಭಾವದಲ್ಲೇ ನೋಡ್ಬೇಕು. ಪರಮಾತ್ಮನ ಪ್ರೇಮವನ್ನು ನಾವು ನೋಡಬೇಕು ಅಂದ್ರೆ ಅರ್ಥಾತ್ ಏನು ಅಂತಂದ್ರೆ ಇಂಥದ್ದು ಒಂದು ಚರಿತ್ರೆ ಈ ಜಗತ್ತಿನೊಳಗಾಗಿಲ್ಲ. ಯಾವ ಚರಿತ್ರೆಯಲ್ಲಿ ಪ್ರತಿಯೊಂದರೊಳಗೂ ಪ್ರೇಮದನು, ಪ್ರತಿಯೊಂದರೊಳಗೂ ಪ್ರೇಮದ. ಪ್ರೇಮ ಯಾವ ನಿಜವಾಗಿ ಎದ್ರೊಳಗೆ ವ್ಯಕ್ತ ಆಗಬೇಕು ಅಂದ್ರೆ ಪ್ರೇಮ ಅನ್ನುವಂಥದ್ದೇನಂದ್ರೆ ಅನುಕೂಲ ಭಾವಗಳಲ್ಲಿ ಪ್ರೇಮ ವ್ಯಕ್ತ ಆಗೋದ್ರಾಗ ಏನು ವಿಶೇಷ ಇಲ್ಲ. ಪ್ರತಿಕೂಲ ಭಾವಗಳನ್ನು ವ್ಯಕ್ತ ಮಾಡುವಾಗ ಪ್ರೇಮ ಬೇಕು. ಉದಾಹರಣೆ ಹೇಳ್ತೀನಿ ಹೆಂಗ ಅಂತಂದ್ರೆ ಅರ್ಥಾತ್ ಅದಕ್ಕಾಗಿ ಕೃಷ್ಣನ ಪ್ರೇಮ ಅದಕ್ಕಾದ್ರಿಂದ ಎಲ್ಲ ಒಂದು ರಂಗಗಳಲ್ಲೇ ವಿಶೇಷವಾಗಿರ್ತಕ್ಕಂಥ ರಂಗ ಯಾರ್ದು ಅಂತಂದ್ರೆ ವಾಹ್ ಏನು ರಂಗಪ್ಪ ಒಂದು ಅಂತ ಅದು ಕೃಷ್ಣಂದನ. ಆದ್ರಿಂದ ಶ್ರೀರಂಗ ಅಂತಕೊಂಡು ಹೇಳ್ತಾರೆ. ತಾತ್ಪರ್ಯ ಏನು ಅಂತಂದ್ರೆ ಭಗವಂತನ ಪ್ರೇಮ ಅನ್ನುವಂಥದ್ದೇನು ಅಂದ್ರೆ ನಿಜವಾಗಿರ್ತಕ್ಕಂಥ ಪ್ರೇಮ. ಯಾವ ಭಾವದೊಳಗೆ ಪ್ರೇಮ ವ್ಯಕ್ತ ಆಗಬೇಕು ಅಂತಂದ್ರೆ ಪ್ರತಿಕೂಲವಾಗಿರ್ತಕ್ಕಂಥ ಭಾವದಲ್ಲೇ ವಿರೋಧಿ ಭಾವದೊಳಗೆ ಪ್ರೇಮ ವ್ಯಕ್ತ ಆದ್ರೆ ಅದು ಖರೆ ಪ್ರೇಮ. ಏನಾಯ್ತು ಅಂತಂದ್ರೆ ಅರ್ಥಾತ್ ಭೀಷ್ಮಾಚಾರ್ಯರು ಮತ್ತು ಅರ್ಜುನಂದು ಯಾವಾಗ ಯುದ್ಧ ನಡೆದಿತ್ತು, ಭೀಷ್ಮಾಚಾರ್ಯರು ಅರ್ಜುನನ್ನು ಹತಾಶ್ ಮಾಡಿಬಿಟ್ರೆ ಅಷ್ಟ ಅಲ್ದನ ಅರ್ಜುನ ನೆರವಿನಾಗಿ ಮೂರ್ಛಾ ಬಿಟ್ಟ ರಥದೊಳಗೆ. ಎಷ್ಟರೇ ಬಾಣ ಬಿಟ್ರು ಅಂತಂದ್ರೆ ಬಾಣದಿಂದ ತುಂಬಿ ಹಾಕಿಬಿಟ್ರು. ಅರ್ಜುನ ಏನಿದಾನ ಮೂರ್ಛಾ ಬಿದ್ದ ಕೂಡಲೇ ಕೃಷ್ಣನಿಗೆ ಭಯಂಕರ ಸಿಟ್ಟು ಬಂತು. ಕೃಷ್ಣ ಸಿಟ್ಟೆದ್ದು ಭಗವಂತ ಭಯಂಕರ ಸಿಟ್ಟು ಎದ್ದು ಏನ್ ಮಾಡಿಬಿಟ್ಟ, ರಥದಿಂದ ಕೆಳಗೆ ಜಿಗದವನ ತಾನು ಕೈಯಲ್ಲಿ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಶಸ್ತ್ರಗಳನ್ನು ಧಾರಣೆ ಮಾಡಂಗಿಲ್ಲ ಅನ್ನೋ ಸಂಕಲ್ಪ ಮಾಡಿದ್ರು ಸಹಿತ ಭಗವಂತ ಒಮ್ಮೆಲೆ ಕೆಳಗೆ ಜಿಗದ ಏನ್ ಮಾಡಿದ ಅಂತಂದ್ರೆ ಒಂದು ರಥದ ಖಾಲಿ ಕೈಯಾಗಿ ತಗೊಂಡು ಭೀಷ್ಮಾಚಾರ್ಯ ಮ್ಯಾಲ ಇನ್ನೇನು ಭೀಷ್ಮಾಚಾರ್ಯನ ಹೊಡಿಬೇಕು ಅಂತ ತಿಳ್ಕೊಂಡು ಹೋದಾಗ ಭೀಷ್ಮಾಚಾರ್ಯ ನಗಲಿಕ್ಕೆ ಹತ್ಬಿಟ್ರು. ಅವಾಗ ಅಂದ್ರು ವಾಹ್ ಏನು ಚಂದ ಅನಿಸ್ತಂದು ಈ ರೀತಿಯ ನನ್ನ ಹೊಡ್ಲಿಕ್ಕೆ ಬರೋದು ಅಂತ ಹೇಳಿ. ಇದು ಖರೆ ಪ್ರೇಮದ ಲಕ್ಷಣ. ಹೊಡ್ಲಿಕ್ಕೆ ಬಂದ್ರು ಅದ್ರೊಳಗೂ ಪ್ರೇಮ ವ್ಯಕ್ತ ಆಗಬೇಕು. ಹರ್ದದ ಕಬಾಳ್ ಕೊಡ್ತಾನೆ ನೋಡಿ ಅಂದ ಕೂಡಲೇ ನಗಲಿಕ್ಕೆ ಹತ್ಬಿಟ್ರೆ ಇನ್ನೊಂದು ಹೊಡಿ ಅಂತ ಅನಿಸ್ತೀವಿ ಅಂದ್ರೆ ಆ ಹೊಡೆಯವನಲ್ಲಿ ಖರೆ ಪ್ರೇಮದ ಅಂತ ಅರ್ಥ. ಗೊತ್ತಿಲ್ಲ, ಕಣ್ಣು ಕಿಸದ್ ನೋಡ್ಲಿಕ್ಕೆ ಹತ್ತನ್ನು ಸಹಿತ ಅದ್ರೊಳಗೆ ಪ್ರೇಮ ವ್ಯಕ್ತ ಆಗ್ಬೇಕು. ಇಲ್ಲದೆ ಇದು ನಮ್ಮ ಹೆಂಗಿರ್ತಾವ ಅಂತಂದ್ರೆ ನಕ್ಕರು ಸಹಿತ ಅದು ದ್ವೇಷನ ಯಾವ ನಗ್ಲಿಕ್ಕಿದ್ದಾವ. ಕ್ರೋಧದೊಳಗೂ ಪ್ರೇಮ ಕಾಣಿಸೋದ ಖರೆ ಪ್ರೇಮದ ಲಕ್ಷಣ. ಅರ್ಥಾತ್ ಅವನ ಸಂಹಾರದೊಳಗೂ ಪ್ರೇಮದ. ನಿನ್ನ ಕೈಲಿ ಸಾಯೋ ಭಾಗ್ಯ ನಂದು ಅಂತಂತಾನೆ ಭೀಷ್ಮ. ಏನಂತಾನಂದ್ರೆ ನಿಮ್ಮ ಕೈಲಿ ಸಾಯ್ತಕ್ಕ ಭಗವಂತ ನಿನ್ನ ಕೈಯಿಂದ ಸಾಯೋ ಭಾಗ್ಯ ನನಗೆ ಪ್ರಾಪ್ತ, ನಾ ಧನ್ಯ ಅದೇ ಹೊಡಿ ಅಂತ ತಿಳ್ಕೊಂಡು ಅತ್ಯಂತ ಪ್ರೇಮದಿಂದ ಆನಂದದಿಂದ ಯಾವಾಗ ಭೀಷ್ಮಾಚಾರ್ಯ ಏನ್ ಮಾಡಿದ್ರು ಅಂದ್ರೆ ಕೃಷ್ಣ ಹೇಳ್ತಾ ಇದ್ದಾರೆ ಹೊಡಿಬಾ. ಇದು ಖರೆ ಪ್ರೇಮದ ಲಕ್ಷಣ. ಆದ್ರಿಂದ ಏನಂತಾರ ಅಂತ ತಿಳ್ಕೊಂಡು ಕೇಳಿದ್ರ ಇಂಥ ಒಂದು ಪ್ರೇಮ ಯಾವ ಕಥಾದೊಳಗೆ ತುಂಬಿಕೊಂಡದನು. ಎಲ್ಲಿ ನೋಡಿದ್ರು ಪ್ರೇಮ. ಒಂದು ಕಡೆಗೆ ಒಂದು ಭಾವದಿಂದ ಪ್ರೇಮ ಆದ್ರೆ ಒಂದು ಕಡೆಗೆ ಒಂದು ಭಾವದಿಂದ. ಆ ಕುದುರೆಗಳಿಗೂ ಎಷ್ಟು ಭಗವಂತನ ವಿಷಯದಲ್ಲಿ ಪ್ರೇಮ ಇತ್ತು ಅಂತಂದ್ರೆ ಅವಕ್ಕೆ ಚಡಪಡಿಕೆ ಆಗ್ತಿತ್ತಂತ. ಯಾವಾಗ ಯುದ್ಧ ಮುಗಿದೀತೋ ಯಾವಾಗ ಭಗವಂತ ನಮ್ಮ ಬೆನ್ನ ಮೇಲೆ ಕೈ ಆಡ್ಸಾನೋ, ಯಾವಾಗ ಯುದ್ಧ ಮುಗಿದೀತೋ ಯಾವಾಗ ನಮ್ಮ ನಟ್ಟಿರ್ತಕ್ಕಂಥ ಬಾಣಗಳನ್ನು ತೆಗೆದು ಆ ಭಗವಂತ ಅತ್ಯಂತ ಪ್ರೇಮದಿಂದ ನಮ್ಮ ಬೆನ್ನ ಮೇಲೆ ಕೈ ಆಡ್ಸಾನು ಅನ್ನುವಂಥದ್ದು ಆ ಮೂಕ ಪ್ರಾಣಿಗಳಿಗೂ ಸಹಿತ ಆ ಭಗವಂತನ ಪ್ರೇಮದ ಒಂದು ಪಿಪಾಸ ಅನ್ನುವಂಥದ್ದಿತ್ತು.
ಯಾವ ಮನುಷ್ಯ ಬಂದರೂ ಅವನ ಕಡೆಗೆ ಅವನ ಕಂಸನನ್ನು ಎಷ್ಟರೇ ಪ್ರೇಮ ಮಾಡ್ತಿದ್ದ ಭಗವಂತ ಅಂದ್ರೆ ಕಂಸನ ಸಂಹಾರದೊಳಗೂ ಭಗವಂತನ ಪ್ರೇಮನ ವ್ಯಕ್ತ ಆತು. ದೇವಕಿ ವಸುದೇವರ ವಿಷಯದಲ್ಲಿ ಒಂದು ಪ್ರೇಮ ಆದ್ರೆ, ರುಕ್ಮಿಣಿ ಸತ್ಯಭಾಮೆಯರ ವಿಷಯದಲ್ಲಿ ಒಂದು ಪ್ರೇಮ ಆದ್ರೆ, ಉದ್ಧವ ವಿದುರ ಇತ್ಯಾದಿಗಳಲ್ಲಿ ಒಂದು ಪ್ರೇಮ. ಅರ್ಥಾತ್ ಏನು ಅಂದ್ರೆ ಅವನ ಪ್ರತಿಯೊಂದು ಘಟನಾದಲ್ಲಿ ಅರ್ಜುನನ ಜೊತೆಗೆ ಒಂದು ಪ್ರಕಾರದಿಂದ ಪ್ರೇಮ, ಉದ್ಧವ ಮತ್ತು ವಿದುರ ಜೊತೆಗೆ ಒಂದು ಪ್ರಕಾರದಿಂದ ಪ್ರೇಮ, ದೇವಕಿ ವಸುದೇವರ ವಿಷಯದಲ್ಲೇ, ನಂದ ಬಾಬಾ ಮತ್ತು ಯಶೋದೆಯರ ವಿಷಯದಲ್ಲಿ ಒಂದು ಪ್ರಕಾರದಿಂದ ಪ್ರೇಮ ಆದ್ರೆ, ಗೋಪಾಲಕರ ವಿಷಯದಲ್ಲಿ ಒಂದು ಪ್ರಕಾರದಿಂದ ಪ್ರೇಮ, ಗೋಪಿಕಾ ಸ್ತ್ರೀಯರ ಜೊತೆಗೆ ಒಂದು ಪ್ರಕಾರದಿಂದ ಪ್ರೇಮ ಆದ್ರೆ, ರಾಧಾನ ಜೊತೆಗಿರ್ತಕ್ಕಂಥ ಪ್ರೇಮ, ರುಕ್ಮಿಣಿ ಸತ್ಯಭಾಮೆಯರ ವಿಷಯದಲ್ಲಿರ್ತಕ್ಕಂಥ ಪ್ರೇಮ, ಹಂಗೆ ಪ್ರತಿಯೊಬ್ಬರ ವಿಷಯದಲ್ಲಿಯೂ ಪ್ರೇಮದ ಒಂದು ವಿರಾಟ್ ಸ್ವರೂಪ ಆಗಿರ್ತಕ್ಕಂಥ ಪರಮಾತ್ಮ. ಅದನ್ನ ಭಗವಂತ ಎಲ್ಲಿದ್ದಾನೋ ಅಲ್ಲಿ ಅದು ರಸ ಅದ ಅಂತ, ಎಲ್ಲಿ ಆ ಭಗವಂತ ಇದ್ದಾನೋ ಅಲ್ಲಿ ಸುರಸ ಅದ. ಆದ್ರಿಂದ ಏನಂತಾರಂದ್ರೆ ಐಸಿ ಜಗಿ ಸುರಸ ಕಥಾ ಜೇ ಜನ್ಮಭೂಮಿ ಪರಮಾರ್ಥ ಮುನಿ ಸಾಂಗೇ ನೃಪನಾಥ ಜನಮೇ ಜಯ ಶ್ರೀರಾಮ್. ಆದ್ರಿಂದ ಮಹಾರಾಜರು ಹೇಳಿದಲ್ಲ, ನಮ್ಮ ಚರಿತ್ರೆಯೊಳಗಿಂದ ಪ್ರೇಮ ಅನ್ನೋದನ್ನ ಒಂದು ತೆಗೆದು ಬಿಟ್ರೆ ನನ್ನ ಚರಿತ್ರೆನ ಇಲ್ಲ. ಸಂಕೇತ ಏನು ಅಂತಂದ್ರೆ ಸಮಾಧಿ ಮೇಲಿನ ಗೋಪಾಲಕೃಷ್ಣ. ಅರ್ಥಾತ್ ಏನು ಅಂತಂದ್ರೆ ಪ್ರೇಮವನ್ನ ವ್ಯಕ್ತ ಮಾಡೋದಕ್ಕಾಗಿ ಮಹಾರಾಜರು ಎಷ್ಟದೇ ಸೂಕ್ಷ್ಮವಾಗಿ ಆ ಕೃಷ್ಣನ ಒಂದು ವಿಷಯದಲ್ಲಿರ್ತಕ್ಕಂಥ ಇದು ಇತ್ತು, ಭಾವ ಇತ್ತು ಅಂದ್ರೆ ಅರ್ಥಾತ್ ಮಹಾರಾಜರು ಮೂರ್ತಿಮಂತ ಪ್ರೇಮ ಆಗಿದ್ರು ಅನ್ನೋದನ್ನ ನೋಡಬೇಕು ಅಂತಿದ್ರೆ ಆ ಮ್ಯಾಲಿನ ಗೋಪಾಲಕೃಷ್ಣನ್ ನೋಡಬೇಕು ಅಂತ. ಜೇ ಅದ್ವಿತೀಯ ಉತ್ತಮ ಪವಿತ್ರೈಕ ನಿರುಪಮ ಪರಮ ಮಂಗಲಧಾಮ अवधारिजो श्रीराम. ऐका, हे महाभारत अद्वितीय उत्तम अति पवित्र निरुपम आणि श्रेष्ठ असे कल्याणाचे ठिकाण आहे. अर्थात ಇದು ಹೆಂಗದಂದ್ರೆ ಅದ್ವಿತೀಯವಾಗಿರ್ತಕ್ಕಂಥದ್ದು, ಖರೆ ಅಂದ್ರೂ ಅದ್ವಿತೀಯವಾಗಿರ್ತಕ್ಕಂಥ ಒಂದು ಲಕ್ಷ ಶ್ಲೋಕ ಇದ್ದದ್ದು ಕಾವ್ಯ ಯಾವುದದು ನಮ್ಮ ದೇಶದೊಳಗಾತು ಜಗತ್ತಿನೊಳಗಾತು 1,00,000 ಕಾವ್ಯ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಒಂದೊಂದು ಪಾತ್ರಗಳನ್ನು ಎಂಥ ವಿಲಕ್ಷಣವಾಗಿರ್ತಕ್ಕಂಥ ರೀತಿಯಲ್ಲೇ ವ್ಯಾಸರು ಅದರೊಳಗೆ ಏನು ಮಾಡ್ಯಾರ ಅಂದ್ರೆ ಚಿತ್ರಶಾರ ಅಂತಂದ್ರೆ ಅದ್ವಿತೀಯವಾಗಿರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥದ್ದು. ಅರ್ಥಾತ್ ಏನು ಅಂದ್ರೆ ದಿವ್ಯವಾಗಿರ್ತಕ್ಕಂಥದ್ದು, ಅತಿ ಪವಿತ್ರವಾಗಿರ್ತಕ್ಕಂಥದ್ದು. ಅರ್ಥಾತ್ ಯಾವ ಚರಿತ್ರೆಯಲ್ಲೇ ಭಗವಂತಿದ್ದಾನೋ ಆ ಚರಿತ್ರೆ ನಿಶ್ಚಿತವಾಗಿ ಏನು ಮಾಡ್ತಕ್ಕಂಥದ್ದು ಅಂದ್ರೆ ಪವಿತ್ರವಾಗಿರ್ತಕ್ಕಂಥದ್ದು. ಮಹಾಭಾರತ ಓದಿದ್ರೆ ಮನ್ಯಾಗ ಜಗಳ ಆಗ್ತಾವ ಅಂತಾರೆ, ಖರೆ ಅಂದ್ರೆ ಹಂಗೇನಲ್ಲ. ಅದು ನಮ್ಗೆ ತಿಳ್ಕೊಳಿಕ್ಕೆ ಆಗಲ್ದ್ರೆ ಜಗಳ ಆಗ್ತಾವ. ಸುಳ್ಳು ನಾವು ನಮ್ಮ ಬುದ್ಧಿ ಅನುಸಾರವಾಗಿ ಅದು ಅರ್ಥ ಹಚ್ಲಿಕ್ಕೆ ಹೋಗಿ ಆಮೇಲೆ ಜಗಳ ಆಗೋದು. ಭೀಮ್ ಮಾಡಿದ ಖರೆ ಏನು, ದುರ್ಯೋಧನ ಮಾಡಿದ ಖರೆ ಏನು, ಸುಳ್ಳ ಒಬ್ಬ ದುರ್ಯೋಧನ ನಂಗಿರ್ತಾರೆ ಮನ್ಯಾಗ, ಒಬ್ಬ ಭೀಮ್ ನಂಗಿರ್ತಾರೆ, ಹಿಂಗಾಗಿ ಜಗಳ ಶುರು ಆಗ್ತಾವ. ನಾವು ಹಂಗಿರ್ತೀವಿ ಹೊರತು ಮಹಾಭಾರತ ಓದೋದ್ರಿಂದ ಆಗುದಿಲ್ಲ. ಅದು ತಿಳಿದಿಲ್ಲ, ನಮ್ಮ ಭಾವಗಳು ವ್ಯಕ್ತ ಆಗ್ಲಿಕ್ಕೆ ಹತ್ತಾವ. ಅವಾಗ ಹೊರಗಿನ ಮನುಷ್ಯ ನಲಿಕ್ಕೆ ಹತ್ತಾರ ನೋಡ್ರಿ. ಜೇ ಅದ್ವಿತೀಯ ಉತ್ತಮ ಪವಿತ್ರೈಕ ನಿರುಪಮ. ಯಾವುದನ್ನು ನಾವು ಶ್ರವಣ ಮಾಡೋದ್ರಿಂದ ನಮ್ಮ ಅಂತಃಕರಣಕ್ಕೆ ಏನಾಗಬೇಕು ಅಂದ್ರೆ ಸಮಾಧಾನ ಆಗಬೇಕು, ಅದು ಪವಿತ್ರವಾಗಿರ್ತಕ್ಕಂಥದ್ದು. ಪವಿತ್ರ ಅಂತ ಎದಕ್ಕೆ ಅನಿಸ್ಬೇಕು ಅಂತಂದ್ರೆ ಎದರ ಸಹವಾಸದಿಂದ ನಮ್ಮ ಅಂತಃಕರಣಕ್ಕೆ ಏನಾಗಬೇಕು ಅಂದ್ರೆ ಸಮಾಧಾನ ಆಗಬೇಕು, ಶಾಂತಿ ಆಗಬೇಕು. ಒಂದು ಕ್ಷಣಾರೆ ಯಾಕಾಗೋಲ್ತಕ್ಕ ಸತ್ಸಂಗದ ಮಹಿಮಾ, ಭಜನೆ, ನಾಮಸ್ಮರಣೆ, ಸತ್ಸಂಗ ಇತ್ಯಾದಿಗಳದ್ದು ಇದು ಏನು ಮಹತ್ವ ಎದುರಾಗದ ಅಂತ ತಿಳ್ಕೊಂಡು ಕೇಳಿದ್ರೆ ಮೊನ್ನೆ ನನಗೆ ಆ ಭಾವ ಬಂತು. ಯಾವಾಗ ಅಂತಂದ್ರೆ ಆ ಹೆಣ್ಮಗಳು ಹಾಡಿದ್ಲಲ್ಲ ರಾತ್ರಿ, ಎಷ್ಟು ಚಂದ ಹಾಡಿದ್ರು ನೋಡಿದ್ರಿಲ್ಲ, ಭಜನೆ ಎಷ್ಟು ಚಂದ ಅಂದ್ರು. ಆ ಪಂಢರಪುರದ ಹೆಣ್ಮಗಳು ಎಷ್ಟು ಚಂದ ಅಂದ್ರು. ಖರೆ ನನಗೆ ಅನಿಸಿತ್ತು ಏನು ಅಂದ್ರೆ ಇನ್ನೊಂದು ಅರ್ಧ ತಾಸು ಹಾಡ್ರಿ ಅಂತ ಹೇಳ್ಬೇಕು ಅಂತ ಅನಿಸಿತ್ತು. ಒಂದು ಕ್ಷಣಾರೆ ಯಾಕಾಗವಲ್ರ ನಮ್ಮ ಅಂತಃಕರಣವನ್ನು ಶಾಂತ ಸಮಾಧಾನ ಆನಂದಗೊಳಿಸಿರೋದು ಅಂತೇನದನು, ಇದು ಖರೆ ಅಂದನು ಭಾಳ ದೊಡ್ಡ ವಿಷಯ. ಹಂಗೆ ಯಾರು ಮಾಡ್ತಾರೋ ಅವ್ರ ಬಗ್ಗೆ ನಾವು ಕೃತಜ್ಞತಾ ವ್ಯಕ್ತ ಮಾಡ್ಲಿಕ್ಕೆ ಆಗ್ತಿಲ್ಲ. ಒಂದು ಕ್ಷಣಾರೆ ಯಾಕಾಗವಲ್ತಕ್ಕ ನಮ್ಮ ಅಂತಃಕರಣ ಏನಾಗಬೇಕು ಅಂದ್ರೆ ಒಂದು ಹಾಡು ಹಾಡಿರುವಲ್ತಕ್ಕ ನಮ್ಮ ಅಂತಃಕರಣಕ್ಕೆ ಆನಂದ ಆಗು, ಸಮಾಧಾನ. ಒಂದು ಕ್ಷಣಾರೆ ಈ ಸಂಸಾರದ ಒಂದು ತಾಪತ್ರಯದಲ್ಲಿ ಬೆಂದು ಬಳಲ್ತಕ್ಕಂಥ ನಮ್ಮಂಥ ಸಾಮಾನ್ಯ ಜನರ ಅಂತಃಕರಣಕ್ಕೆ ಒಂದು ಕ್ಷಣ ಆ ಪರಮಾತ್ಮನ ಭಾವವನ್ನು ಸ್ಪರ್ಶ ಮಾಡಿಸ್ತಕ್ಕಂಥ ಒಂದು ಭಾಗ್ಯ ಎದರ್ತದ ಅಂದ್ರೆ ಸತ್ಸಂಗತದ ಅಂತ. ಸತ್ಸಂಗದ ವೈಶಿಷ್ಟ್ಯ ಎದುರಾಗದ. ಒಂದು ಕ್ಷಣಾರೆ ಯಾಕಾಗವಲ್ತಕ್ಕ 24 ತಾಸು ದಗ ಉರಿತಕ್ಕಂಥ ಅಂತಃಕರಣಕ್ಕೆ ಒಂದು ಕ್ಷಣಾರಿ ಶೀತಲತಾ, ಸಮಾಧಾನ ಅರ್ಥಾತ್ ಅನ್ನುವಂಥದ್ದು ಪ್ರಶಾಂತ ಅನಿಸ್ಲಿಕ್ಕೆ ಹತ್ತಿರುವಂಥ ಮನಸ್ಸಿಗೆ ತಿಳಿಸಿಲ್ಲ. ಅದು ಏನದ ಅಂದ್ರೆ ನಿಜವಾಗಿಯೂ ಅವರ ಆ ಮನುಷ್ಯ ಏನದನು ಶ್ರೇಷ್ಠವಾಗಿರ್ತಕ್ಕಂಥ, ಆ ಮನುಷ್ಯನ ಆ ಸತ್ಸಂಗ ನಿಜವಾಗಿಯೂ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಪ್ರಕಾರವಾಗಿ ಏನು ಮಾಡಬೇಕು ಅಂದ್ರೆ ಭಜನೆ ಒಳಗೆ ಕೂತ್ಕೊಂಡು, ಸತ್ಸಂಗದಾಗ ಕೂತ್ಕೊಂಡು, ಭಗವಂತನ ಒಂದು ಕಥಾ ಪ್ರಸಂಗದಲ್ಲಿ ಕೂತ್ಕೊಂಡು ಅಷ್ಟರ ಪೂರ್ತಿಕರ ಯಾಕಾಗುವಂತ ಆನಂದ ಅನುಭವಿಸುವ ಭಾವ ನಮ್ಮಲ್ಲಿ ಬರಬೇಕು.
ಆ ಒಂದು ಕ್ಷಣ ಪೂರ್ತಿ ಕರೆ ನಮ್ಮ ಮನಸ್ಸು ಪವಿತ್ರ ಆಗ್ತದಿಲ್ಲ, ಶಾಂತ ಆಗ್ತದಿಲ್ಲ. ಅದು ಖರೇಂದ್ರು ಬಹಳ ದೊಡ್ಡ, ಅದಕ್ಕೆ ಕಿಮ್ಮತ್ತು ಭಾಳ ಅದ. ಏನು ಹೇಳ್ಬೇಕಂದ್ರೆ ಅದ್ರ ಕಿಮ್ಮತ್ತು ಭಾಳ ಅದ. ಅದ್ರ ಕಿಮ್ಮತ್ತು ನಾವು ಎಷ್ಟು ಕಟ್ಟಿದ್ರೂ ಕಡಿಮೆ ಅದ. ಒಂದು ಕ್ಷಣಾರೆ ನಮ್ಮ ಮನಸ್ಸನ್ನು ನಿರ್ವಿಕಾರಗೊಳಿಸ್ತದಿಲ್ಲ. 24 ತಾಸು ವಿಕಾರಗಳ ವಶ ಆಗಿರ್ತಕ್ಕಂಥ ನಮ್ಮ ಮನಸ್ಸು ಒಂದು ಕ್ಷಣಾರೆ ನಿರ್ವಿಕಾರ ಆಗ್ತದೆ, ವಾಸನಾ ಶೂನ್ಯ ಆಗ್ತದೆ. ವಾಸನಾ ಒಮ್ಮೆಲೆ ಹೋಗಿಬಿಡ್ತಾವಂತ ತಿಳ್ಕೊಂಡಲ್ಲ. ಆದ್ದರಿಂದ ಮಹಾರಾಜರ ಜನ್ಮೋತ್ಸವಗಳಿಗೆ ಯಾಕೆ ಮಹತ್ವ ಹೇಳಿದರು? ಎಲ್ಲ ನಮ್ಮ ಮನಸ್ಸಿನ ಎಲ್ಲ ವಿಪರೀತ ಭಾವಗಳನ್ನು, ವಾಸನೆಗಳನ್ನು, ವಿಕಾರಗಳನ್ನೆಲ್ಲ ಬಾಜೂಕಿಟ್ಟು ನಾವು ಒಂದು ತಾಸರೆ ಯಾಕಾಗವಲ್ತಕ್ಕ ಭಗವಂತನ ಜನ್ಮೋತ್ಸವದಲ್ಲಿ ನಾವು ಭಾಗವಹಿಸಿದ್ವಿ ಅಂದ್ರೆ ಮನಸ್ಸಿಗೆ ಒಂದು ಸಾತ್ವಿಕವಾಗಿರ್ತಕ್ಕಂಥ ಸಮಾಧಾನ, ಆನಂದ, ತೃಪ್ತಿ, ಶಾಂತಿ ಅನ್ನುವಂಥದ್ದು ಏನಾಗ್ತದೋ ಅದರ ಮೌಲ್ಯ ಬಹಳ ದೊಡ್ಡದದ. ಆದ್ದರಿಂದ ಅಂಥ ಪ್ರಸಂಗದಲ್ಲಿ ನಾವಾಗಿ ಏನು ಮಾಡಬೇಕು ಅಂದ್ರೆ ಅಲ್ಲಿ ಕೂಡಬೇಕು. ಒಂದು 10 ನಿಮಿಷ 15 ನಿಮಿಷ ಯಾಕಾಗವಲ್ತಕ್ಕ ನಮ್ಮ ಅಂತಃಕರಣವನ್ನು ನಿರ್ವಿಕಾರ ಮಾಡಿಕೊಂಡು, ನಿರ್ವಾಸನ ಮಾಡಿಕೊಂಡು, ಶಾಂತ ಮಾಡಿಕೊಂಡು, ಸಮಾಧಾನಪೂರ್ಣವಾಗಿ ಸಾತ್ವಿಕ ಭಾವ ಅಂತಃಕರಣದೊಳಗೆ ಬರೋ ದೃಷ್ಟಿಯಿಂದ ಅದು ಬಹಳ ಮಹತ್ವದ್ದದ. ಆದ್ರಿಂದ ನಾವು ಚಲೋ ಹಂಗೆ ಮನಸ್ಸಿಗೆ ಸಮಾಧಾನ ಆಗೋ ಒಂದು ಹಾಡೋರಿದ್ರೆ ನಾವು ಯಾಕೆ ಹಾಡಿಸ್ತೀವಿ ಅಂದ್ರೆ ಒಂದು 5 ನಿಮಿಷನೇ ಯಾಕಾಗಲ್ತಕ್ಕ ನಮ್ಮ ಮನಸ್ಸು ಸತ್ತು ಗುಣಿ ಆಗ್ತದಿಲ್ಲ, ನಮ್ಮ ಮನಸ್ಸು ಶಾಂತ ಆಗ್ತದಿಲ್ಲ, ನಮ್ಮ ಮನಸ್ಸಿಗೆ ಸಾತ್ವಿಕವಾಗಿರ್ತಕ್ಕಂಥ ಸಮಾಧಾನ ಆಗ್ತದಿಲ್ಲ. ಅದ್ರದ್ದು ಬಹಳ ದೊಡ್ಡ ಕಿಮ್ಮತ್ತದ. ಇದಕ್ಕೆ ಆದ್ರಿಂದ ಸತ್ಸಂಗಕ್ಕೆ ಮಹತ್ವದ. ಸತ್ಸಂಗಕ್ಕೆ ಯಾಕೆ ಮಹತ್ವದ ಅಂದ್ರೆ ಒಂದು ಕ್ಷಣಾರೆ ನಮ್ಮ ಮನಸ್ಸು ಏನಾಗ್ತದಂದ್ರೆ ಈ ಪ್ರಪಂಚದ ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದು ದ್ವಂದ್ವಗಳಿಂದ ಹಿಂದೆ ಸರಿದು ಒಂದು ಸಲ ಒಂದು ಕ್ಷಣಾರೆ ಶಾಂತವಾಗಿರ್ತಕ್ಕಂಥ ಭಾವದಲ್ಲಿರೋದು ಅಂತೇನದನು. ಆದ್ದರಿಂದ ಪವಿತ್ರೈಕ ನಿರೂಪಮ, ಪವಿತ್ರವಾಗಿರ್ತಕ್ಕಂಥದ್ದು ಯಾವ ಒಂದು ವಿಚಾರಗಳಿಂದ ನಮ್ಮ ಮನಸ್ಸು ಪವಿತ್ರ ಆಗ್ತದನೋ, ನಿರ್ವಿಕಾರ ಆಗ್ತದನೋ ಆ ವಿಚಾರ ಪವಿತ್ರವಾಗಿರ್ತಕ್ಕಂಥದ್ದು. ಯಾವುದು ಕಥಾಶ್ರವಣ ಮಾಡೋದ್ರಿಂದ ನಮ್ಮ ಮನಸ್ಸು ಪವಿತ್ರ ಆಗ್ತದನೋ ಆ ಕಥಾ ಪವಿತ್ರವಾಗಿರ್ತಕ್ಕಂಥ. ಯಾವ ಮನುಷ್ಯನ ಸಹವಾಸದಿಂದ ನಮ್ಮ ಮನಸ್ಸಿಗೆ ಏನು ಬರ್ತದ ಅಂದ್ರೆ ನಮ್ಮ ಮನಸ್ಸಿಗೆ ಪವಿತ್ರತಾ ಬರ್ತದನೋ, ನಮ್ಮ ಮನಸ್ಸು ಶಾಂತ ಆಗ್ತದನೋ, ಸಮಾಧಾನ ಆಗ್ತದನೋ ಆ ಮನುಷ್ಯ ಪವಿತ್ರ ಇರ್ಲಿಕ್ಕೇನೆ ಬೇಕು. ಯಾವ ಮನುಷ್ಯನ ಸಹವಾಸದಿಂದ ನಮ್ಮ ಮನಸ್ಸು ಪವಿತ್ರ ಆಗ್ತದನೋ ಆ ಮನುಷ್ಯ ಪವಿತ್ರ ಅಂತ. ನಿರುಪಮವಾಗಿರ್ತಕ್ಕಂಥದ್ದು ಪರಮ ಮಂಗಲ ಧಾಮ ಅವಧಾರಿಯೋ, ಎಲ್ಲ ಪ್ರಕಾರವಾಗಿರ್ತಕ್ಕಂಥ ಮಂಗಲಗಳ ಧಾಮ ಆಗಿರ್ತಕ್ಕಂಥದ್ದು ಶ್ರವಣ ಆತ ಭಾರತ ಪರಗ ಕಮಲ ಪರಾಗು ಗೀತಾಖ್ಯು ಪ್ರಸಂಗು ಜೋ संवादला श्रीरंगू अर्जुनेशी श्रीराम. आता जो श्रीकृष्णाने अर्जुनाला संवाद रूपाने उपदेशिला तो गीता नावाचा प्रसंग विषय भारतरूपी कमळातील पराग प्रमाण आहे. ಇಷ್ಟು ತನಕ ಯಾವ ಮಹಾಭಾರತವನ್ನು ವರ್ಣನೆ ಮಾಡಿದ್ರು ಆ ಮಹಾಭಾರತ ಅನ್ನುವಂಥ ಒಂದು ಸರೋವರದೊಳಗೆ ಮಹಾಭಾರತ ಅನ್ನುವಂಥ ಕಮಲದೊಳಗಿನ ಒಂದು ಪರಾಗಿರ್ತಕ್ಕ ಭಗವದ್ಗೀತಾ ಅನ್ನುವಂಥದ್ದು ಏನದಂದ್ರೆ ಕಮಲ ಪರಾಗಿರ್ತಕ್ಕ. ಪರಾಗ ಅಂದ್ರೆ ಕುಸುಮ, ಅರ್ಥಾತ್ ಅದರೊಳಗೆ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಏನಿರ್ತದೆ ಒಂದು ಚೂರ್ಣ ಇರ್ತದೆ. ಆ ಚೂರ್ಣದೊಳಗಿಂದ ಸುಗಂಧ ಅನ್ನುವಂಥದ್ದು ಇರ್ತದೆ, ಅದಕ್ಕೆ ಪರಾಗ ಅಂತ. ಪರಾಗದ ಇಡುವಂಥ ಅಲ್ಲ. ನಾವು ಕಾಶ್ಮೀರಕ್ಕೆ ಹೋದಾಗ ಶ್ರೀನಗರಕ್ಕೆ ಹೋಗಿದ್ವಿ. ಶ್ರೀನಗರಕ್ಕೆ ಹೋದಾಗ ಅಲ್ಲಿ ಒಬ್ಬರು ಮನೆಗೆ ಹೋಗಿದ್ವಿ. ಅವರು ಈ ಕೇಶರ ವ್ಯಾಪಾರ ಮಾಡೋರು, ಬಹಳ ದೊಡ್ಡ ಶ್ರೀಮಂತರು, ವ್ಯಾಪಾರಿ ಇದ್ದರು. ನಾವು ಅವ್ರ ಮನೆಗೆ ಹೋಗಿ ಸಹಜವಾಗಿ ಕೇಳಿದ್ವಿ ಕೇಶರ್ ಎಲ್ಲಿ ಬೆಳೀತದ, ಹೆಂಗೆ ಬೆಳೀತದ, ಅದು ಹೆಂಗಿರ್ತದೆ ಅಂತ ಕೇಳಿದಾಗ ಹೆಣ್ಮಗಳು ಹೇಳಿದ್ಲು ನಮಗೆ ಪಾಂಪೂರ್ ಅಂತ ತಿಳ್ಕೊಂಡು ಒಂದು ಊರಾಗ ಕೇಶರ ಆಗ್ತದೆ ಅಂತ ಹೇಳಿ. ಅದು ಈ ನವೆಂಬರ್ದೊಳಗೆ ಸ್ನೋ ಫಾಲ್ಸ್ ಆದ ಕೂಡಲೇ ಅದ್ರಾಗಿಂದ ಒಂದು ಡೇಟ್ ಹೇಳ್ತದೆ ಅಂತ. ಒಂದು ಡೇಟ್ ಅಂತ ಅದ್ರಾಗ ಒಂದು ಬಿಳಿ ಹೂವು ಆಗ್ತದೆ, ಒಂದ ಹೂ ಆಗ್ತದೆ ಅಂತ. ಅದು ಬಿಳಿದಿರ್ತದೆ. ಆ ಬಿಳಿ ಹೂವಿನೊಳಗೆ ಒಂದು 5-6 ಏನಿರ್ತಾವೆ ಅಂದ್ರೆ ಕೇಶರ್ ಇರ್ತಾವೆ. ಕೇಶರ ಅಂದ್ರೆ ಅದ್ರ ಇದ್ರು ಎಸಳು, ಅದರೊಳಗಿನ ಒಂದು ಎಸಳು ಕೇಶರ ಅಂತ. ಆ 5-6 ಎಸಳಿನಾಗಿಂದ ಒಂದು ಎಸಳು ಖರೆ ಕೇಶರ ಅಂತ. ಆ ಉಳಿದ ಎಸಳುಗಳಿಗೆ ಬಣ್ಣ ಕೊಟ್ಟು ಅದನ್ನ ಕೇಶರ ಮಾಡ್ತಾರೆ. ಆ ನಡುಕಿನ ಎಸಳು ಫಾರಿನ್ ಹೋಗ್ತಾರಂತ, ಉಳಿದೆಲ್ಲ ನಮ್ಮಲ್ಲಿ ಇರ್ತಾವೆ. ಆಮೇಲೆ ನಾವು ಅಲ್ಲಿಂದ ತರಿಸೋದು, ಅಮೇರಿಕಾದಿಂದ ಬಂದವ್ರಿಗೆ ಕೇಶರ ಅಂತ. ನಮ್ಮಲ್ಲಿಂದ ಅಮೇರಿಕಾಕ್ಕೆ ಹೋಗಿ ಅಮೇರಿಕಾದಿಂದ ಇಲ್ಲಿ ಬಂತು ಅಂದ್ರೆ ಫಾರಿನ್ದಿಂದ ಬಂದ ಕೇಶರ್ ನಮ್ಗಂತ ಅರ್ಥಾತ್ ತಿಳ್ಕೊಳ್ತಾರೆ. ಆದ್ರೆ ನನಗೆ ಆಶ್ಚರ್ಯ ಏನು ಅನ್ನಿಸ್ತೀವಿ ಅಂತಂದ್ರೆ ಅದು ಅಷ್ಟು ಒಂದು ಹೂವಿನಾಗಿನ ಒಂದು ಎಸಳಿನ ಕೇಶರ್ಲೆ ಎಷ್ಟು ಕೇಶರ ಆಗ್ತಿರ್ಬೋದು, ಅದ್ರದ್ದು ಎಷ್ಟು ಕಿಮ್ಮತ್ತು. ಸಹಜವಾಗಿ ನಾವು ಕೇಳ್ಬಿಟ್ವಿ, ಉಳ್ಳಾಗಡ್ಡಿ ಬಟಾಟಿ ಕೇಳಿದಂಗೆ ಕೇಳ್ಬಿಟ್ವಿ, ಹೆಂಗೆ ಕ್ವಿಂಟಲ್, ಹೆಂಗೆ ಕಿಲೋ ರೀ ಅಂತ ಕೇಳಿದ್ವಿ. ಅರ್ಥಾತ್ ಏನಂದ್ರೆ ಈ ಪೇಟೆ ಹೋಗಿ ಉಳ್ಳಾಗಡ್ಡಿ ಹೆಂಗೆ ಕಿಲೋ, ಈ ಕಿಲೋಗಟ್ಟಲೆ ಉಳ್ಳಾಗಡ್ಡಿ ಸಹಿತ ಕೇಳೋ ಪರಿಸ್ಥಿತಿ ಉಳಿದಿಲ್ಲ. ಈಗ ಪಾವು ಕಿಲೋ ಹೆಂಗೆ ಅಂತ ಕೇಳ್ತಾರೆ. ಈಗ ಪಾವು ಕಿಲೋ ಲೆಕ್ಕನೇ ಎಲ್ಲ ಪಲ್ಯ ಏನದನ ಪಾವು ಕಿಲೋ ಲೆಕ್ಕ. 4 ರೂಪಾಯಿ ಅಂತ 4 ರೂಪಾಯಿಗೆ ಪಾವು ಕಿಲೋ ಅಲ್ಲ ಇಲ್ಲ. ಹೆಂಗೋ ಹಂಗೆ ಏನದ ನಾವು ಕೇಳಿದ್ವಿ ಸಹಜ, ಕೇಶರ್ ಹೆಂಗೆ ಕಿಲೋ ರೀ ಅಂತ ಕೇಳಿದ್ವಿ. ಓ ಕೈಸಾ ಕಿಲೋ ಮಿಲ್ತಾ है महाराज, ये तो 45,000 रुपये किलो है ಅನ್ಲಕ್ಕೆ. 45,000 ರೂಪಾಯಿಗೆ ಒಂದು ಕಿಲೋ ಅಂತಂದು ನಾವು ಇಲ್ಲಿ ಬಿಡುವ ಅಂತ. ತಾತ್ಪರ್ಯ ಏನು ಅಂತಂದ್ರೆ ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳ ಗೀತಾ ಅನ್ನುವಂಥದ್ದು ಹೆಂಗ ಅಂತಂದ್ರೆ ಮಹಾಭಾರತ ಅನ್ನುವಂಥ ಕಮಲದೊಳಗಿನ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಸಾರ ಅಂತ ಅರ್ಥ.
ಅರ್ಥಾತ್ ಏನಂದ್ರೆ ಮಹಾಭಾರತ ಅನ್ನುವಂಥದ್ದೇನದನೋ ಕಮಲ ಅನ್ನುವಂಥ ಮಹಾಭಾರತದೊಳಗಿನ ಗೀತಾ ಅನ್ನುವಂಥದ್ದೇನಂದ್ರೆ ಸಾರಭೂತವಾಗಿರ್ತಕ್ಕಂಥದ್ದು, ಪರಾಗರೂಪವಾಗಿರ್ತಕ್ಕಂಥದ್ದು, ಸುಗಂಧಿತವಾಗಿರ್ತಕ್ಕಂಥದ್ದು. ಭಾರತ ಕಮಲ ಪರಾಗು ಗೀತಾಖ್ಯು ಪ್ರಸಂಗು ಜೋ ಸಂವಾದಲ ಶ್ರೀರಂಗು ಅರ್ಜುನೇಸಿ. ಶ್ರೀರಂಗ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರು ಭಗವಂತನ ಹೆಸರನ್ನು ಹೇಳ್ತಾ ಇದ್ದಾರೆ. ಶ್ರೀರಂಗ್ ಇದ ಅರ್ಥ ಏನು ಅಂದ್ರೆ ರಮಿಸೋದು ಅಂತ ಅರ್ಥ. ರಂಗ್ ಅಂದ್ರೆ ಏನು ಅಂದ್ರೆ ರಂಗ್ ಏರೋದು, ಅವಳ ರಂಗ್ ಆಗಿಬಿಟ್ಟಾನ್ರಿ ಅಂದ್ರೆ ಅರ್ಥ ಏನಂದ್ರೆ ರಮಿಸ್ಲಿಕ್ಕೆ ಹತ್ತಾನ, ಅದ್ರೊಳಗೆ ತನ್ಮಯ ಆಗ್ಯಾನ, ಅದ್ರೊಳಗೆ ಆನಂದವನ್ನು ಅನುಭವಿಸ್ಲಿಕ್ಕೆ ಹತ್ತಾನ ಅಂತನ್ನುವಂಥ ಭಾವ. ಇದು ಎದರ ಲಕ್ಷಣ ಅಂತ ತಿಳ್ಕೊಂಡು ಕೇಳಿದ್ರೆ ಪ್ರೇಮದ ಲಕ್ಷಣ ಅಂತ. ಅರ್ಥಾತ್ ಏನು ಅಂದ್ರೆ ರಂಗ್ ಅಂತಂದ್ರೆ ಪ್ರೇಮದ ಲಕ್ಷಣ. ಆದರೆ ಭಗವಂತನ ಚರಿತ್ರೆ ಅನ್ನುವಂಥದ್ದೇನಂದ್ರೆ ವಿಶೇಷತಃ ಭಗವಾನ್ ಶ್ರೀಕೃಷ್ಣನ ಚರಿತ್ರೆ ಅನ್ನುವಂಥದ್ದೇನದಂದ್ರೆ ಪ್ರೇಮಮಯವಾಗಿರ್ತಕ್ಕಂಥದ್ದು. ರಾಮನ ರಂಗ ನಂಗಿಲ್ಲ ನೋಡ್ರಿ, ಕೃಷ್ಣಗೆ ರಂಗ ಅಂತ. ಶ್ರೀರಂಗ ಇದೇನದ ಕೃಷ್ಣನ ಹೆಸರೇ ಹೊರತು ರಾಮನಿಗೆ ರಂಗ, ರಾಮನ ರಂಗನ ಬೇರೆ ಕೃಷ್ಣನ ರಂಗನ ಬೇರೆ ಇಲ್ಲ. ಅರ್ಥಾತ್ ಏನಂದ್ರೆ ಕೃಷ್ಣನ ರಂಗನ ಬೇರೆ, ಪ್ರತಿಯೊಂದ್ರೊಳಗೂ ರಂಗ ಒಂದು. ಅರ್ಥಾತ್ ರಾಮ ಇದನ್ನ ಆಡಿದ್ದಿಲ್ಲ ಉದಾಹರಣೆ. ರಾಮ ಏನದ ಅಂದ್ರೆ ಇದನ್ನು ಬಣ್ಣ ಆಡಿದ ಅಂತನ್ನೋ ಉದಾಹರಣೆ ಇಲ್ಲ. ಅಯೋಧ್ಯಾದೊಳಗೆ ಬಣ್ಣ ಆಡೋ ಇದು ಇಲ್ಲ. ಆದ್ರೆ ಮಥುರಾ ಬೃಂದಾವನ ಕಡೆ ಏನು ಬಣ್ಣ ಆಡ್ತಾರೆ. ಅರ್ಥಾತ್ ಏನು ಅಂದ್ರೆ ಕೃಷ್ಣನ ಪ್ರತಿಯೊಂದು ಜೀವನದ ಒಂದೊಂದು ರಂಗನ ಬೇರೆ. ಅರ್ಥಾತ್ ಅವನು ಬಾಲ್ಯದ ರಂಗ ಬೇರೆ, ಹುಟ್ಟಿದ ಆರಂಭದಿಂದ ಹುಟ್ಟಿದಾಗನ ರಂಗ ಶುರು ಆಗ್ತದ ಅವನು. ಅರ್ಥಾತ್ ಹುಟ್ಟಿದ್ದು ಜೈಲ್ನ್ಯಾಗ, ಆಮೇಲೆ ಜೈಲಿನಿಂದ ಹೊರಬಿದ್ದು ಬಂದು ಬೆಳೆದದ್ದು ಇದ್ರೊಳಗೆ ಹುಟ್ಟಿದ್ದ ಮಥುರಾದಲ್ಲೇ, ಬೆಳೆದದ್ದು ಗೋಕುಲ್ದಾಗ. ಅರ್ಥಾತ್ ಏನು ಅಂದ್ರೆ ಆವಾಗಿನಿಂದ ಅವನ ಜೀವನ ಬಹುರಂಗಿ ಜೀವನ. ಒಂದು ಭಗವಂತನ ಜೀವನ ಎಂಥದ್ದು ಅಂದ್ರೆ ಬಹುರಂಗಿ ಜೀವನ. ಆದರೆ ಪ್ರತಿಯೊಂದು ರಂಗದೊಳಗೂ ಮುಖ್ಯವಾಗಿ ಏನು ವ್ಯಕ್ತ ಆಗ್ತದೆ ಅಂದ್ರೆ ಪ್ರೇಮ ವ್ಯಕ್ತ ಆಗ್ತದೆ. ಪ್ರತಿಯೊಂದರೊಳಗೂ ಅವನದು ಏನಂದ್ರೆ ಪ್ರೇಮ. ಭೀಷ್ಮಾಚಾರ್ಯ ಮೇಲೆ ಎಂಥ ಪ್ರೇಮ ಇತ್ತು. ಭೀಷ್ಮಾಚಾರ್ಯನ ಹೊಡ್ಲಿಕ್ಕೆ ಹೋದ ಅಂತನ್ನೋ ಮಾತ್ರ ಭೀಷ್ಮಾಚಾರ್ಯಗೆ ಏನು ಸಿಟ್ಟು ಬಂತೇನು ಅವನ ಮೇಲೆ ನಗಲಿಕ್ಕೆ ಹತ್ಬಿಟ್ರು. ಭೀಷ್ಮಾಚಾರ್ಯ ಅಂದ್ರು ವಾ ಬಾ ಬಾ ಅಂತ ತಿಳ್ಕೊಂಡು ಹೇಳಿದ್ರು. ಅರ್ಥಾತ್ ಏನು ಅಂದ್ರೆ ಭಗವಂತ ಪಾಪ ನಿಜವಾಗಿ ಇವತ್ತು ನಾನು ಹೊಡಿ, ನಾ ಧನ್ಯ ಆಗ್ತೀನಿ ಅಂತನ್ನುವಂಥ ಭಾವವನ್ನು ಹೊಡೆಯೋದ್ರೊಳಗೂ ಪ್ರೇಮ ವ್ಯಕ್ತ ಆಗ್ತದ ಅಂತಿದ್ದಾಗ, ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಏನಂತಾರಂದ್ರೆ ಜೋ ಸಂವಾದದ ಶ್ರೀರಂಗು ಅರ್ಜುನೇಶಿ ಅಂಥ ಪರಮಾತ್ಮ ಏನಿದ್ದಾನೋ, ಪ್ರೇಮ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಏನಿದ್ದಾನೋ ಅವ ಏನು ಮಾಡ್ತಾ ಇದ್ದಾನ ಅಂತಂದ್ರೆ ಅರ್ಜುನನ ಜೊತೆಗೆ ಸಂವಾದ ಮಾಡ್ತಾ ಇದ್ದಾನೆ. ಪ್ರತಿಯೊಂದರೊಳಗೂ ಪ್ರೇಮ ಅನ್ನುವಂಥದ್ದು ನಿಜವಾಗಿರ್ತಕ್ಕಂಥದ್ದು. ನಾತರಿ ಶಬ್ದ ಬ್ರಹ್ಮಾಬ್ಧಿ ಮಥಿಲೇಯ ವ್ಯಾಸ ಬುದ್ಧಿ निवडिले निरवधी नवनीत हे श्रीराम. अथवा व्यासाने आपल्या बुद्धीने वेदरूपी समुद्राचे मंथन करून हे भारतरूपी अमर्याद लोणी काढले. ज्ञानेश्वर महाराज ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ತುಪ್ಪ ಅಂತ ತಿಳ್ಕೊಂಡು ಅನ್ನುವಂಥ ಭಾವದಲ್ಲಿ ಹೇಳ್ತಾ ಇದ್ದಾರೆ. ಅರ್ಥಾತ್ ಏನು ಅಂತಂದ್ರೆ ಗೀತಾ ಅಂತಂದ್ರೆ ಹೆಂಗದ ಅಂದ್ರೆ ಅತ್ಯಂತ ಮಧುರವಾಗಿರ್ತಕ್ಕಂಥದ್ದು, ಸುಗಂಧಿತವಾಗಿರ್ತಕ್ಕಂಥ ಘೃತ ತುಪ್ಪಿದ್ದಂಗದ ಅಂತ ಅರ್ಥ. ಅರ್ಥಾತ್ ಏನು ಅಂದ್ರೆ ಆ ತುಪ್ಪ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೆ ಪಾರ್ಶ್ವಭೂಮಿ ಏನದ ಅಂದ್ರೆ ವಿಶಾಲವಾಗಿರ್ತಕ್ಕಂಥದ್ದು. ಹಾಲು ತರಬೇಕು, ಅದನ್ನು ಕಾಯಿಸಬೇಕು, ಹೆಪ್ಪು ಹಾಕಬೇಕು, ಆಮೇಲೆ ಅದನ್ನು ವ್ಯವಸ್ಥಿತವಾಗಿ ಕಡಿಬೇಕು, ಕಡದೊಳಕ್ಕೆ ಏನು ಬೆಣ್ಣೆ ತಯಾರಾಗ್ತದೆ ಆ ಬೆಣ್ಣೆಯನ್ನು ಚಲೋತಾಗಿ ನಾವು ಕಾಸಬೇಕು. ಅರ್ಥಾತ್ ಸಪ್ಪಳ ನಿಂದ್ರೂ ತನಕ ಕಾಸು ಅಂತ ಹೇಳಿದ್ಲಂತ ಅತ್ತಿ ಸೊಸಿಗೆ. ಅತ್ತಿ ಹ್ಞೂನ್ರಿ ಹಂಗೆ ಮಾಡ್ತೀನಿ ಅಂತ ಹೊಸದಾಗಿ ಬಂದಿದ್ದು ಪಾಪ ಮದುವೆಯಾಗಿ. ಮತ್ತು ಮನೆಯೊಳಗೆ ಅತ್ಲಾಗಿ ತೋರ್ ಮನ್ಯಾಗ ಹೈನ ಪೈನ ಏನಿದ್ದಿದ್ದಿಲ್ಲ, ಅತ್ತಿ ಮನ್ಯಾಗ ದೊಡ್ಡ ಹೈನಿತ್ತು. ಸಪ್ಪಳು ನಿಂದ್ರು ತನಕ ಕಾಸು ಅಂದ್ಕೂಡಿ ರಾತ್ರಿ ಕಾಸ್ಲಿಕ್ಕೆ ಇಟ್ಟಾಳ. ಮನ್ಯಾಗಿನ ಸಪ್ಪಳು ಎಲ್ಲ ನಿಂದ್ರು ತನಕ ಕಾಸಿದ್ರು. ಎಲ್ಲರೂ ಮಲ್ಕೊಂಡು ಸಪ್ಪಳು ನಿಂದ್ರು ತನಕ ಅಷ್ಟೊತ್ತಿಗೆ ತುಪ್ಪ ಸುಟ್ಟು ಹೋಗ್ಬಿಟ್ಟಿತ್ತು. ತಾತ್ಪರ್ಯ ಏನು ಅಂದ್ರೆ ಕಡ 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 ಸಪ್ಪಳು ಆಗ್ತಿಲ್ಲ, ಸಪ್ಪಳು ನಿಂದು ಅದಕ್ಕೆ ಕಢವಿಣೆ ಅಂತ ಹೆಸರು. ಅದನ್ನು ಏನು ಮಾಡುವುದು, ಕಾಯಿಸುವುದು. ಇದರ ಅರ್ಥ ಏನು ಅಂತಂದ್ರೆ ಮರಾಠಿ ಒಳಗೆ ಅದನ್ನು ಸರಿಯಾಗಿ ಕಾಸುವುದು ಅಂತ ಅರ್ಥ. ಹೆಂಗೋ ಹಂಗೆ ವ್ಯಾಸರು ತಮ್ಮ ಬುದ್ಧಿಯಿಂದ ವೇದ ಅನ್ನುವಂಥ ಸಮುದ್ರವನ್ನು ಮಂಥನ ಮಾಡಿದರು. ಅರ್ಥಾತ್ ಈಗ ಎದನ್ನು ಕಡದರು ಅಂತ ತಿಳ್ಕೊಂಡು ಕೇಳಿದ್ರೆ ಸಮುದ್ರ ಅನ್ನುವಂಥ ಒಂದು ಮೊಸರನ್ನು ಕಡದು ಭಾರತ ರೂಪಿ ಅಮರ್ಯಾದ ಲೋಣಿ ಕಾಡಲೆ ಎಲ್ಲ ಇದು ಬೆಣ್ಣೆ ತೆಗೆದು. ಬೆಣ್ಣೆ ಯಾವುದು ಅಂದ್ರೆ ಭಾರತ, ಮಹಾಭಾರತ ಅನ್ನುವಂಥದ್ದ ಬೆಣ್ಣೆ. ವ್ಯಾಸರ ಬುದ್ಧಿ ಅನ್ನುವಂಥದ್ದ ಕಡಗೋಲು ಅಂತಿದೆ. ವ್ಯಾಸರ ಬುದ್ಧಿ ಅನ್ನುವಂಥದ್ದೇನು ಅಂದ್ರೆ ಕಡಗೋಲು. ಆ ಕಡಗೋಲಿನಿಂದ ಎದನ್ನು ಕಡದರು ಅಂತಂದ್ರೆ ವೇದ ಅನ್ನುವಂಥ ಸಂಪೂರ್ಣ ವಿಶಾಲವಾಗಿರ್ತಕ್ಕಂಥ ಒಂದು ಸಮುದ್ರವನ್ನು ಕಡದು ಮಹಾಭಾರತ ಅನ್ನುವಂಥ ಬೆಣ್ಣೆ ತೆಗೆದರು. ಮಗ ಜ್ಞಾನಾಗ್ನಿ ಸಂಪರ್ಕೆ ಕಡಸಿಲೆ ವಿವೇಕೆ ಪದ ಆಲೆ ಪರಿಪಾಕೆ आमोदासी श्रीराम. मग ते भारतरूप लोणी ज्ञानरूप अग्नीच्या संसर्गाने विचारपूर्वक कढविल्याने. अर्थात ಮಹಾಭಾರತ ಅನ್ನುವಂಥ ಅಗ್ನಿಯನ್ನು ಕಾಶಿದರು. ಎದನ್ನೇ ಕಾಶಿದರು ಅಂದ್ರೆ ಜ್ಞಾನ ಅನ್ನುವಂಥ ಅಗ್ನಿಯಿಂದ ಕಾಶಿದರು, ವಿವೇಕ ಅನ್ನುವಂಥ ಅಗ್ನಿಯಿಂದ ಕಾಶಿದರು, ಬ್ರಹ್ಮಜ್ಞಾನ ಅನ್ನುವಂಥ ಅಗ್ನಿಯಿಂದ ಕಾಶಿದ ಕೂಡಲೇ
ಅರ್ಥಾತ್ ಅದರೊಳಗೆ ಅತ್ಯಂತ ವಿವೇಕಪೂರ್ವಕವಾಗಿ ಅದನ್ನ ಏನ್ ಮಾಡಿದ್ರು ಅಂದ್ರೆ ಅದರೊಳಗಿಂದ ಸೂಕ್ಷ್ಮವಾಗಿರ್ತಕ್ಕಂಥ ತತ್ವವನ್ನು ಹೊರಗೆ ತೆಗೆದ್ರು. ಅದು ಯಾವುದು ಅಂದ್ರೆ ಭಗವದ್ಗೀತಾ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿರ್ತಕ್ಕಂಥ ತತ್ವ. ಅದು ಯಾವ ಭಾವದೊಳಗೆ ಹೊರಗೆ ಬಂತು ಅಂದ್ರೆ ತುಪ್ಪ ಅನ್ನುವಂತಹ ಭಾವದೊಳಗೆ ಹೊರಗೆ ಬಂತು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. त्याचा परिपाक होऊन त्याला साजूकपणा आला, त्याचे गीतारूपी साजूक तूप आले. ದಾರಡ ಬರ್ಲಿಲ್ಲ. ಮತ್ತ ತಾತ್ಪರ್ಯ ಏನು ಅಂತಂದ್ರೆ ಪರಿಶುದ್ಧವಾಗಿರ್ತಕ್ಕಂಥದ್ದು, ಸುಗಂಧಿತವಾಗಿ. ಎಷ್ಟೇ ಸುಗಂಧ ಇರ್ತದ ಅಂತಂದ್ರೆ ಸುಗಂಧಿತವಾಗಿದೆ. ನಾವು ತುಪ್ಪದಾಗಿ ನೆಲಿ ತಿಂದು ಬಂದಿವಲ್ಲ, ಅರ್ಥಾತ್ ಏನು ಅಂತಂದ್ರೆ ಆ ತುಪ್ಪ ಅನ್ನುವಂಥದ್ದು ಏನಂತಂದ್ರೆ ಸಾಜೂಕ್ ತುಪ್ಪ ಅಂತ ಬರ್ತದೆ. ಅಂದ್ರೆ ಶುದ್ಧವಾಗಿರ್ತಕ್ಕಂಥ ತುಪ್ಪ ಅನ್ನುವಂಥ ರೀತಿಯಲ್ಲೇ ಭಗವದ್ಗೀತಾ ಅನ್ನುವಂಥದ್ದು ಪ್ರಕಟ ಆತು ಅಂತ ತಿಳ್ಕೊಂಡೆ. ಆಮೋದಾಸಿ ಅಂತ ಶಬ್ದದ ಆಮೋದಕ್ಕೂ ಮತ್ತು ಇನ್ನೊಂದೇನು ಅಂತಂದ್ರೆ ಸುವಾಸಕ್ಕೂ ಫರಕ್ ಅದ. ಅರ್ಥಾತ್ ಸುವಾಸ ಅನ್ನುವಂಥದ್ದಾಗಲಿ, ಮಧುರ ಅನ್ನುವಂಥದ್ದಾಗಲಿ, ಅದೇ ರೀತಿಯಾಗಿ ಏನು ಅಂದ್ರೆ ಮೃದು ಅನ್ನುವಂಥದ್ದಾಗಲಿ, ಇವೆಲ್ಲ ಶಬ್ದಗಳು ಇಂದ್ರಿಯ ಗ್ರಾಹ್ಯವಾಗಿರ್ತಕ್ಕಂಥವರು. ಇವೆಲ್ಲ ಶಬ್ದ ಏನವು ಅಂದ್ರೆ ಸುವಾಸ ಅಂದ್ರೆ ಮೂಗಿನಿಂದ ಅನುಭವಿಸೋದು, ಸುಂದರ ಅಂದ್ರೆ ಕಣ್ಣಿಂದ ಅನುಭವಿಸೋದು, ಅತ್ಯಂತ ಏನು ಅಂದ್ರೆ ಸುಶ್ರಾವ್ಯ ಅಂದ್ರೆ ಕಿವಿಯಿಂದ ಅನುಭವಿಸೋದು, ಅತ್ಯಂತ ಏನು ಅಂದ್ರೆ ಸುರಸವಾಗಿರ್ತಕ್ಕಂಥದ್ದು ಅನ್ನೋದ್ರಿಂದ ನಾಲ್ಗೆಯಿಂದ ಅನುಭವಿಸೋದು. ಆದ್ರೆ ಆಮೋದ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಕೇವಲ ಅಂತಃಕರಣದಿಂದ ಅನುಭವಿಸುವುದಕ್ಕೆ ಆಮೋದ ಅಂತ. ಆಮೋದ ಅಂತನ್ನುವಂಥ ಶಬ್ದಕ್ಕೆ ಏನು ಅಂದ್ರೆ ಸಮಾಧಾನ, ಸಂತೋಷ ಅಂತ ತಿಳ್ಕೊಂಡು ಅರ್ಥ. ಈ ಸಂತೋಷ ಅನ್ನುವಂಥದ್ದು ಏನದನೋ ಇಂದ್ರಿಯಗಳಿಂದ ಅನುಭವಿಸುವಂಥ ವಿಷಯ ಅಲ್ಲ. ಇದು ಎದರಿಂದ ಅನುಭವಿಸುವ ವಿಷಯ ಅಂತಂದ್ರೆ ಅಂತಃಕರಣದಿಂದ ಅನುಭವಿಸುವ ವಿಷಯವಾಗಿರೋದ್ರಿಂದ ಭಗವದ್ಗೀತೆ ಒಂದು ನಿಜವಾಗಿರ್ತಕ್ಕಂಥ ಆನಂದ ಅಥವಾ ಸಂತೋಷವನ್ನ ನಾವು ಎದರಿಂದ ಅನುಭವಿಸ್ಲಿಕ್ಕೆ ಯೋಗ್ಯವಾಗಿರೋದು ಅಂದ್ರೆ ಅಂತಃಕರಣದಿಂದ ಅನುಭವಿಸ್ಲಿಕ್ಕೆ ಯೋಗ್ಯವಾಗಿರೋದು. ಅದರಿಂದ ಜ್ಞಾನೇಶ್ವರ ಮಹಾರಾಜರಲ್ಲಿ ಏನಂತಾರ ಅಂತಂದ್ರೆ ಆಮೋದಾಸಿ. ಬಹಳ ಮಹತ್ವದ ಆ ಶಬ್ದಕ್ಕೆ. ಆಮೋದ ಅಂದ್ರೆ ಏನು? ಆಮೋದ ಅಂದ್ರೆ ಸಂತೋಷ ಅಂತ. ಆಮೋದ ಅಂದ್ರೆ ಏನು ಅಂದ್ರೆ ಆನಂದ. ಮೋದ ಅಂತ ಅಲ್ಲ, ಮೋದ. ಮೋದ ಅಂದ್ರೆ ಸಂತೋಷ ಅಂತ. ಅವನು ಮೋದಗೊಂಡನು ಅಂತ ತಿಳ್ಕೊಂಡು ಅಂದ್ರೆ ಅರ್ಥಾತ್ ಏನಂದ್ರೆ ಸಂತೋಷಗೊಂಡನು. ಸಂತೋಷ ಅನ್ನುವಂಥದ್ದು ಒಬ್ಬರು ಅನುಭವಿಸೋದ್ರಿಂದನ ಇನ್ನೊಬ್ರಿಗೆ ಆಗ್ತದೆ ಅಂತಿಲ್ಲ. ಸಂತೋಷ ಅನ್ನುವಂಥದ್ದು ಒಬ್ರು ಎದ್ರೊಳಗೆ ಸಂತೋಷ ಪಡ್ತಾರೋ ಅದ್ರೊಳಗನ ಇನ್ನೊಬ್ಬರಿಗೆ ಸಂತೋಷ ಆಗ್ತದೆ ಅಂತ ತಿಳ್ಕೊಂಡಲ್ಲ. ಸಂತೋಷ ಅನ್ನೋದು ಸ್ವತಂತ್ರ ವಿಷಯ ಇದೆ. ಸಂತೋಷ ಅನ್ನುವಂಥದ್ದು ಏನಂದ್ರೆ ವೈಯಕ್ತಿಕ ಅನುಭವ. ಅದು ಒಬ್ಬನಿಗೆ ಸಿಹಿ ತಿನ್ನೋದ್ರಾಗ ಸಂತೋಷ ಆಗ್ಬೋದು, ಒಬ್ಬನಿಗೆ ಖಾರ ತಿನ್ನೋದ್ರಾಗ ಸಂತೋಷ ಆಗ್ಬೋದು. ಆದರೆ ಸಂತೋಷ ಅನ್ನೋದೇನದನೋ ಇದು ಮನಸ್ಸಿನ ಭಾವ, ಅಂತಃಕರಣದಿಂದ ಅನುಭವಿಸ್ತಕ್ಕಂಥ ವಿಷಯವೇ ಹೊರತು ಪದಾರ್ಥಗಳ ಒಂದು ಅರ್ಥಾತ್ ಸಂವೇದನೆಯಿಂದ ಬರ್ತಕ್ಕಂಥದ್ದಲ್ಲ. ಪದಾರ್ಥಗಳನ್ನ ಇದು ಸೇವನೆ ಮಾಡೋದ್ರಿಂದ ಸಂವೇದನೆಯಿಂದ ಬರ್ತಕ್ಕಂಥ ವಿಷಯ ಅಲ್ಲ. ಇದು ಸಂವೇದನಾತೀತವಾಗಿರ್ತಕ್ಕಂಥ ವಿಷಯವಾಗಿರೋದ್ರಿಂದನೇ ಜ್ಞಾನೇಶ್ವರ ಮಹಾರಾಜರು ಇದನ್ನು ಭಗವದ್ಗೀತಾಕ್ಕೂ ಅದು ಆ ಶಬ್ದವನ್ನು ಏನು ಮಾಡ್ಯಾರ ಅಂತಂದ್ರೆ ಅನ್ವಯಿಸ್ಯಾರ. ಭಗವದ್ಗೀತಾಕನ ಅನ್ವಯಿಸ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಲ್ಲೇನು ಹೇಳಿದರು? ಸುರಸ ಕಥಾ ಅಂತ ಹೇಳಿದರು. ಮಹಾಭಾರತ ಎಂಥ ಕಥಾ ಅದ ಅಂತಂದ್ರೆ ಸುರಸಯುಕ್ತವಾಗಿರ್ತಕ್ಕಂಥದ್ದು. ರಸ ಅನ್ನೋದು ನಾಲಿಗೆ ವಿಷಯ. ರಸ ಅನ್ನುವಂಥದ್ದು ಏನಂದ್ರೆ ನಾಲಿಗೆ ವಿಷಯ. ಆದರೆ ಆಮೋದ ಅನ್ನುವಂಥದ್ದು ಏನಂದ್ರೆ ಅಂತಃಕರಣದ ವಿಷಯ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಥಾತ್ ಮಹಾಭಾರತಕ್ಕಿಂತಲೂ ಸೂಕ್ಷ್ಮವಾಗಿ ಅತೀಂದ್ರಿಯವಾಗಿರ್ತಕ್ಕಂಥ ಭಾವದಲ್ಲಿ ಅನುಭವಿಸ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ರಸ ಎದುರೊಳಗದ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವದ್ಗೀತಾದಲ್ಲದ ಅನ್ನುವಂಥ ಭಾವದಿಂದ ಸುರಸಕ್ಕಿಂತಲೂ ಆಮೋದ ಅನ್ನುವಂಥದ್ದು ಏನಂದ್ರೆ ವಿಶೇಷವಾಗಿರ್ತಕ್ಕಂಥ. ಆಮೋದಕ್ಕೆ ವಿಷಯ ಬೇಕಾಗಿಲ್ಲ. ಆಮೋದ ಅನ್ನುವಂಥದ್ದು ಏನಂದ್ರೆ ನಿರ್ವಿಷಯವಾಗಿರ್ತಕ್ಕಂಥದ್ದು. ನಾವು ಆನಂದದಲ್ಲಿರಬೇಕು ಅಂದ್ರೆ ವಿಷಯನ ಬೇಕಂತದೆ. ಏನದು ವಿಷಯದಿಂದ ಅನುಭವಿಸ್ತಕ್ಕಂಥ ಆನಂದ ಏನಲ್ಲ ಅಂದ್ರೆ ಖರೆ ಆನಂದ ಅಲ್ಲ. ಆನಂದ ಅನ್ನುವಂಥದ್ರಿಂದ ನಾವು ಯಾವಾಗ ಏನಾಗ್ತೀವಿ ಅಂತಂದ್ರೆ ನಾವು ಆನಂದದಿಂದ ಸ್ಖಲಿತ ಆಗ್ತೀವಿ, ಕೆಳಗೆ ಬರ್ತೀವೋ ಆವಾಗ ಆನಂದದ ಅನ್ವೇಷಣೆ ಅನ್ನುವಂಥದ್ದು ಶುರುವಾಗ್ತದೆ. ನಾವು ಆನಂದದಿಂದ ವಂಚಿತ ಆದೀವಿ ಅಂದಾಗನ ನಾವೇನು ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಆನಂದಕ್ಕಾಗಿ ಸುರಸತೆಯನ್ನು ನಾವು ಹುಡುಕ್ಲಿಕ್ಕೆ ಶುರು ಮಾಡ್ತೀವಿ. ಆನಂದದ ಅಭಾವದೊಳಗನ ಆನಂದದ ಅನ್ವೇಷಣೆ ಆಗ್ತದೆ. ಅದನ್ನು ನಾನು ನಿನ್ನೆ ಹೇಳಿದ್ದಿಲ್ಲ, ಯಾವುದೇ ವಿಷಯದಲ್ಲಿ ನಾವು ಸುಖದ ಕಲ್ಪನಾ ಮಾಡಿದ್ದೀವಿ ಅಂದ್ರೆ ನಾವು ಸುಖದಿಂದ ವಂಚಿತ ಆಗಿವಿ ಅಂತ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಸದ್ಗುರುಗಳ ಸಾನ್ನಿಧ್ಯದಲ್ಲಿದ್ದುಕೊಂಡು ಅರ್ಥಾತ್ ಯಾವುದೇ ವಿಷಯದಲ್ಲಿ ಸುಖದ ಕಲ್ಪನಾ ಮಾಡಿದ್ರೂ ನಾವೇನಾದಂಗೆ ಆಗ್ತದೆ ಅಂತಂದ್ರೆ ಸೇವಾದಿಂದ ವಂಚಿತ ಆಗ್ತೀವಿ. ಅಷ್ಟ ಅಲ್ಲದ ಆತ್ಮ ಸುಖದಿಂದನೂ ಸಹಿತ ವಂಚಿತ ಆಗ್ತೀವಿ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಮಗ ಜ್ಞಾನ ಆಗಲಿ ಸಂಪರ್ಕೆ ಕಡಿಸಲೆ ವಿವೇಕೆ ಪದಾಲೆ ಪರಿಪಾಕೆ ಆಮೋದಾಸಿ. ಜ್ಞಾನೇಶ್ವರ ಮಹಾರಾಜರು ಖರೆ ಅಂದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಎಷ್ಟು ನಾವು ಜಿಗದಾಡಿ
ಅದನ್ನು ತಿಳ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ರು ಸಮುದ್ರ ಇದ್ದಂಗೆ. ಜ್ಞಾನೇಶ್ವರಿ ಅಂದ್ರೆ ಏನು ಸಾಮಾನ್ಯ ವಿಷಯದೇನ್ರಿ? ಸಮುದ್ರ ಇದ್ದಂಗೆ ಎಷ್ಟು ಚಿಂತನೆ ಮಾಡಿದ್ರು ನಾವು ಬರೀ ಮ್ಯಾಲ ಈಶಾಡಿದಂಗೆ ಆಗ್ತದೆ ಹೊರತು ಅದರ ಅಂತರಾಳದೊಳಗೆ ನಮಗೇನು ಮಾಡ್ಲಿಕ್ಕೆ ಶಕ್ಯ ಆಗಂಗಿಲ್ಲ ಅಂದ್ರೆ ಪ್ರವೇಶ ಮಾಡ್ಲಿಕ್ಕೆ ಶಕ್ಯ. ಒಂದೊಂದು शब्द ಎಂಥವು. मग ते भारत रूपी लोणी ज्ञानरूप अग्नीच्या संसर्गाने विचारपूर्वक कढविल्याने त्याचा परिपाक होऊन त्याला साजूकपणा आला. अर्थात ಏನಂದ್ರೆ ಅತ್ಯಂತ ಒಂದು ಅದರೊಳಗೆ ಏನಾಯ್ತು ಅಂತಂದ್ರೆ ಅದಕ್ಕೆ ಸೂಕ್ಷ್ಮತೆ ಅನ್ನುವಂಥದ್ದು ಬಂತು, ನಾಜೂಕ್ಪಣ ಅನ್ನುವಂಥದ್ದು ಬಂತು, ಅತೀಂದ್ರಿಯವಾಗಿರ್ತಕ್ಕಂಥ ಭಾವ ಬಂತು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. जे अपेक्षिजे विरक्ती सदा अनुभविजे संती सोहम भावे पारंगती रमिजे जेथ ಶ್ರೀರಾಮ. ಮೂರು ಭಾವವನ್ನು ವ್ಯಕ್ತ ಮಾಡಿದ್ರು. ಮೊದಲೇದ್ದೇನು ಅಂದ್ರೆ ವಿರಕ್ತರಾಗಿರ್ತಕ್ಕಂಥವ್ರು ಯಾವಾಗಲೂ ಇದನ್ನು ಅಪೇಕ್ಷಾ ಮಾಡ್ತಾರೆ. ವಿರಕ್ತರಾಗಿರ್ತಕ್ಕಂಥವ್ರು ಏನು ಮಾಡ್ತಾರಂದ್ರೆ ಅಪೇಕ್ಷಾ ಮಾಡ್ತಾರೆ. ಇದರ್ಥ ಏನು ಅಂತಂದ್ರೆ ವಿರಕ್ತರಿಗೆ ಅತ್ಯಂತ ಸೇರ್ತಕ್ಕಂಥದ್ದು. ವಿರಕ್ತರಿಗೆ ಪ್ರಪಂಚದ ಕಥಾ ಸೇರಂಗಿಲ್ಲ. ಅವ್ರಿಗೇನಂದ್ರೆ ಭಗವದ್ಗೀತಾ ಅನ್ನುವಂಥದ್ದು ಸೇರ್ತಕ್ಕಂಥದ್ದು. ಸದಾ ಅನುಭವಿಜೆ ಸಂತಿ. ಸಂತರು ಸಾಧು ಸಂತರು ಏನ್ ಮಾಡ್ತಕ್ಕಂಥವ್ರು ಅಂದ್ರೆ ಅದರ ಭಾವವನ್ನು ಅನುಭವಿಸ್ತಕ್ಕಂಥವ್ರು. ತುಕಾರಾಂ ಮಹಾರಾಜರೇನು ಗೀತಾ ಓದಿದ್ರೇನು? ಅರ್ಥಾತ್ ಏನು ಅಂತಂದ್ರೆ ಅವ್ರು ಹೇಳಿದಲ್ಲ, ವೇದಗಳನ್ನು ಓದವ್ರು ಓದಿಕೋವಲ್ರಾಕ, ಆದ್ರೆ ನಾವು ವೇದದ ಸಾರವನ್ನು ಏನು ಮಾಡೀವಿ ಅಂತ ತಿಳ್ಕೊಂಡಿವಿ ಅಂತ ಹಂಗೇನದ ಅಂತ ತಿಳ್ಕೊಂಡ್ಕೇರ ಸದಾ ಅನುಭವಿಜೆ ಸಂತಿ. ಸಾಧು ಸಂತರಾಗಿರ್ತಕ್ಕಂಥವ್ರು ಏನು ಮಾಡ್ತಾರಂದ್ರೆ ಆ ಭಗವದ್ಗೀತೆಯ ಒಂದು ಸಾರವನ್ನು, ಭಗವದ್ಗೀತೆಯ ಒಂದು ಭಾವವನ್ನು ನಿರಂತರವಾಗಿ ಅನುಭವಿಸ್ತಕ್ಕಂಥವರು. ಆ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ, ಮತ್ತು ಭಗವದ್ಗೀತಾರೆ ಏನದ ಅಂತ ತಿಳ್ಕೊಂಡು ಕೇಳಿ ಅದರೊಳಗೂ ಪ್ರೇಮನ ಅದ. ಪ್ರೇಮದ ಹೊರತಾಗಿ ಮತ್ತೊಂದು ಏನೂ ಇಲ್ಲ. ಅರ್ಥಾತ್ ಏನು ಅಂದರೆ ಯಾರಿಗೆ ಭಗವಂತನ ಪ್ರೇಮದ ಅನುಭವ ಬಂತು ಅವ್ರಿಗೆ ಗೀತಾ ಅರ್ಥ ಆತು ಅಂತ ಅರ್ಥ. ಭಗವಂತನ ಪ್ರೇಮದ ಭಾಗವತ್ ತಗೊಳ್ರಿ ಅದರೊಳಗೆ ಪ್ರೇಮದ, ಗೀತಾ ತಗೊಳ್ರಿ ಅದರೊಳಗೂ ಪ್ರೇಮದ. ಕೊನೆಗೆ ಏನು ಹೇಳಿದ್ರು ಭಗವಂತ? ಎಲ್ಲ ಬಿಟ್ಟು ನೀ ನನ್ನ ಕಡೆಗೆ ಬಾ ಅಂತ ತಿಳ್ಕೊಂಡು ಹೇಳಿದ್ರು. ಅರ್ಥಾತ್ ಏನು ಅಂತಂದ್ರೆ ನೀ ನನ್ನ ಭಕ್ತ ಆಗು, ಮನ್ಮನಾಭವ ಮದ್ಭಕ್ತ ಮಧ್ಯಾಜೀಮಾಂ ನಮಸ್ಕುರು. ನನ್ನನ್ನು ಪ್ರೇಮ ಮಾಡು. ಜಗತ್ತನ್ನು ಪ್ರೇಮ ಮಾಡಿದಿ ಅಂತಂದ್ರೆ ನೀನೇನಾಗ್ತೀವಿ ಅಂತಂದ್ರೆ ನೀನು ಕೊನೆಗೆ ದುಃಖನ ಅನುಭವಿಸ್ಬೇಕಾಗಿ ಬರ್ತದೆ. ನೀ ನನ್ನನ್ನು ಪ್ರೇಮ ಮಾಡು. ಭಗವಂತಗೆ ಎಲ್ಲರ ಪ್ರೇಮದ ಅಪೇಕ್ಷಾ. ಯಾಕಂದ್ರೆ ಅವ್ರ ಕಡೆಗೆ ಯಾರಿಗೆ ಯಾರಲ್ಲಿ ಯಾವ ವಸ್ತು, ಅರ್ಥಾತ್ ಏನು ಅಂದ್ರೆ ಯಾವ ವಸ್ತುವಿನ ವಿಷಯದಲ್ಲಿ ಯಾರಿಗೆ ಖರೆ ಆಸಕ್ತಿ ಇರ್ತದನೋ ಅವು ಮತ್ತೊಬ್ಬರಿಂದ ಅದನ್ನು ಅಪೇಕ್ಷೆ ಮಾಡ್ತಾನೆ. ಯಾರಿಗೆ ಯಾವ ವಸ್ತುವಿನ ಮಹತ್ವ ಗೊತ್ತಿರ್ತದನೋ, ಯಾರಿಗೆ ಯಾವ ವಸ್ತುವಿನ ವಿಷಯದಲ್ಲಿ ಖರೆ ಆಸಕ್ತಿ ಇರ್ತದನೋ ಅವ್ರೇನು ಮಾಡ್ತಾನೆ ಅಂದ್ರೆ ಮತ್ತೊಬ್ಬರಿಂದನೂ ಅದನ್ನು ಅಪೇಕ್ಷೆ ಮಾಡ್ತಾನೆ. ಅದನ್ನ ಭಗವಂತನಿಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಅವನಿಗೆ ನಿಜವಾಗಿಯೂ ಪ್ರೇಮದ ಒಂದು ಹುಚ್ಚಿರೋದರಿಂದಾಗಿ ಅವನು ಜಗತ್ತಿನಿಂದನೂ ಸಹಿತ ಪ್ರೇಮವನ್ನು ಅಪೇಕ್ಷೆ ಮಾಡ್ತಾನೆ. ಯಾರಿಗೆ ಅದರದ್ದು ವ್ಯಸನೋ ಅವ್ರು ಅದನ್ನ ಅಪೇಕ್ಷೆ ಮಾಡ್ತಾರಿಲ್ಲ. ನಾಶಿಪುಡಿ ಸೇದಾಗ ಒಳ್ಳೆ ಪ್ರಿಯರು ಅನ್ನಿಸ್ತಾರೆ. ಹಂಗೆ ಏನದ ಅಂದ್ರೆ ಭಗವಂತಗೆ ಏನದಂದ್ರೆ ಪ್ರೇಮ ಮಾಡೋ ಹುಚ್ಚದ. ಅವನು ಎಲ್ಲರನ್ನೂ ಪ್ರೇಮ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಖರೆ ನಾವು ಅವನು ಪ್ರೇಮ ಮಾಡ್ಲಿಕ್ಕೆ ಒಲ್ಲ ಅಂತೀವಿ. ಹಿಂಗಾಗಿ ಏನಾಗವಲ್ತು ಅಂದ್ರೆ ಅವನಿಗೆ ಪ್ರೇಮ ಮಾಡಬೇಕು ಅಂತ ಪ್ರೇಮ ಮಾಡೋ ಪ್ರಸಂಗ ಬರವಲ್ತು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ಆತ ವಿರಕ್ತರಾಗಿರ್ತಕ್ಕಂಥವ್ರು ಇದನ್ನು ಅಪೇಕ್ಷಾ ಮಾಡ್ತಾರ. ಸಾಧು ಸಂತರು ಇದನ್ನು ಅನುಭವಿಸ್ತಾರ. ಸೋಹಂಭಾವೇ ಪಾರಂಗತಿ ರಮಿಜೆ ದೇಥ. ಸೋಹಂಭಾವದಲ್ಲಿ ಪಾರಂಗತರಾಗಿರ್ತಕ್ಕಂಥವ್ರು, ಆತ್ಮನಿಷ್ಠರಾಗಿರ್ತಕ್ಕಂಥವ್ರು ಅಖಂಡವಾಗಿ ಆ ದಿವ್ಯವಾಗಿರ್ತಕ್ಕಂಥ ಭಗವದ್ಗೀತೆಯಲ್ಲಿ ಏನು ಮಾಡ್ತಾ ಇರ್ತಾರೆ ಅಂದ್ರೆ ನಿರಂತರವಾಗಿ ರಮಿಸ್ತಾ ಇರ್ತಾರೆ. ಶಂಕರಾಚಾರ್ಯ ಹೇಳಿದರು, ಗೇಯಂ ಗೀತಾ ನಾಮ ಸಹಸ್ರಂ. ನಿರಂತರವಾಗಿ ಭಗವದ್ಗೀತೆಯ ಒಂದು ವಾಕ್ಯಗಳಲ್ಲಿ ರಮಿಸ್ತಿರ್ಬೇಕು ಅಂತ ತಿಳ್ಕೊಂಡು ಹೇಳಿದ್ರು. जे आकरणी जे भक्ती जे आदि वंदे त्रिजगती ते भीष्म पर्वी संगती सांगी जैन श्रीराम. ज्याला भगवद्गीता असे म्हणतात. भक्तीने जिचे गीतेचे श्रवण करावे. ಭಕ್ತರಾಗಿರ್ತಕ್ಕಂಥವ್ರು ಏನು ಮಾಡಬೇಕು ಅಂದರೆ ಗೀತಾ ಶ್ರವಣ ಭಗವಂತ ಅದರೊಳಗೆ ಮೊದಲಿನಿಂದ ಹಿಡ್ಕೊಂಡು ಕೊನೆಯವರೆಗೂ ಪ್ರತಿಯೊಂದರೊಳಗೂ ಏನು ಹೇಳಿದಾನಂದ್ರೆ ಭಕ್ತಿಯನ್ನು ಹೇಳಿದಾನ, ಪ್ರೇಮವನ್ನು ಹೇಳಿದಾನ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ಅಂತ ತಿಳ್ಕೊಂಡು ಹೇಳಿದ. ಅದೇ ರೀತಿ ಅನನ್ಯಾಶ್ಚಿಂತಯಂತೋ ಮಾಮೇ ಜನ ಪರ್ಯುಪಾಸತೆ ಅಂತ ತಿಳ್ಕೊಂಡು ಹೇಳಿದ. ಪ್ರತಿಯೊಂದು ಕಡೆಗೂ ಭಕ್ತಿಯನ್ನು ಹೇಳ್ತಾ ಇದ್ದಾರೆ. ಆಗ ಭಕ್ತಿಯಿಂದ ಇದನ್ನು ಶ್ರವಣ ಮಾಡಬೇಕು. जी तिन्ही लोकात प्रथम नमस्कार करण्याला योग्य आहे ती गीता भीष्म पर्वात ಪ್ರಸಂಗಾನುರೋಧಾನೆ सांगितली आहे. ಇಂಥ ಒಂದು ಭಗವದ್ಗೀತೆಯನ್ನು ಪ್ರಸಂಗಾನುಸಾರವಾಗಿ ಭೀಷ್ಮ ಪರ್ವದಲ್ಲಿ ಹೇಳಿದೆ. ಈ ಮೂರೂ ಲೋಕದಲ್ಲಿಯೂ ಆದಿ ಒಂದ್ಯವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಭಗವದ್ಗೀತಾ ಅದ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. जे भगवद्गीता मणिजे जे ब्रह्मेशानी प्रशंसिजे जे सनकादिकी सेविजे आदरेसी श्रीराम.
ಜಿಲಾ ಭಗವದ್ಗೀತಾ ಸೇ ಮಂತ ಇದಕ್ಕೆ ಭಗವದ್ಗೀತಾ ಅಂತ ತಿಳ್ಕೊಂಡು ಹೆಸರು. ಅನೇಕ ಗೀತಾಗಳವ. ಅವಧೂತ ಗೀತಾ ಅಂತದ, ಹಂಸ ಗೀತಾ ಅಂತ ತಿಳ್ಕೊಂಡದ, ಅದೇ ರೀತಿಯಾಗಿ ಇನ್ನೂ ಅನೇಕ ಪ್ರಕಾರವಾಗಿರ್ತದೆ, ರಾಮಗೀತಾ ಅಂತ ತಿಳ್ಕೊಂಡದ. ಹಿಂಗೆ ಅನೇಕ ಗೀತಾಗಳೇನವನು ಅವೆಲ್ಲ ಗೀತಾಗಳಲ್ಲೇ ಲೋಕಮಾನ್ ತಿಳ್ಕರು ಆ ಗೀತಾ ರಹಸ್ಯ ಅದ್ರ ಲಿಸ್ಟನ್ನ ಕೊಟ್ಬಿಟ್ಟಾರ. ಎಷ್ಟು ಗೀತಾ ಅವ ಅನ್ನುವಂಥದ್ದು ಲಿಸ್ಟನ್ನ ಕೊಟ್ಟಾರ. ಅರ್ಥಾತ್ ಏನು, ಅವೆಲ್ಲ ಗೀತಾಗಳೇನವನು ಆ ಎಲ್ಲ ಗೀತಾಗಳಲ್ಲಿಯೂ ವಿಶಾಲವಾಗಿರ್ತಕ್ಕಂಥದ್ದು ಅಂದ್ರೆ ದೊಡ್ಡದಾಗಿರ್ತಕ್ಕಂಥದ್ದು ಮತ್ತು ಎಲ್ಲ ದೃಷ್ಟಿಯಿಂದಲೂ ಸಮಗ್ರವಾಗಿ ವರ್ಣನೆ ಉಳ್ಳಂಥದ್ದು ಯಾವುದು ಅಂದ್ರೆ ಈ ಭಗವದ್ಗೀತಾ ಅಂತ ಭಗವಂತ ಹೇಳಿರೋದ್ರಿಂದಾಗಿ ಭಗವದ್ಗೀತಾ ಅಂತ ಅರ್ಥ. ಇದಕ್ಕೆ ಭಗವದ್ಗೀತಾ ಅಂತ ತಿಳ್ಕೊಂಡು ಅಂತಾರೆ. ಬ್ರಹ್ಮದೇವ ಶಂಕರಜಿಚಿ ಪ್ರಶಂಸಾ ಕರ್ತ, ಬ್ರಹ್ಮಾದಿ ದೇವತೆಗಳು ಸಹಿತ ಇದನ್ನು ಪ್ರಶಂಸೆ ಮಾಡ್ತಾರೆ ಅಂತ ತಿಳ್ಕೊಂಡು ಹೇಳ್ತಾರೆ. तिचे सनकादिक आदराने सेवन करता. सनक सनंदनादिಗಳು 4 ಜನ ಇವರು, ಸನಕ ಸನಂದನ ಸನತ್ ಕುಮಾರ ಅಂತ ತಿಳ್ಕೊಂಡೆ 4 ಜನ ಇದ್ದಾರು. ಇವರು ನಿತ್ಯ ಕುಮಾರರು. ಇವರು ಯಾವಾಗಲೂ ಎಷ್ಟು ವರ್ಷದವ್ರಂಗೆ ಕಾಣಿಸ್ತಾರಲ್ಲ 6 ವರ್ಷದವ್ರಂಗೆ ಕಾಣಿಸ್ತಾರೆ. ಆದ್ದರಿಂದ ಇವರು ಏನಿದ್ದಾರೆ ಮಹಾಜ್ಞಾನಿಗಳಾಗಿರ್ತಕ್ಕಂಥವ್ರು, ಬ್ರಹ್ಮದೇವರ ಮಾನಸ ಪುತ್ರರು ಅಂತ ಹೇಳ್ತಾರೆ. ಇವರು 4 ಜನ ಏನಿದ್ದಾರೆ ಬ್ರಹ್ಮದೇವರ ಮಾನಸ ಪುತ್ರ ಆಗಿರ್ತಕ್ಕಂಥವ್ರು. ಇವರು ನಿರಂತರವಾಗಿ ಆ ಗೀತಾ ಏನು ಮಾಡ್ತಕ್ಕಂಥವ್ರು ಅಂದ್ರೆ ಸೇವಿಸ್ತಕ್ಕಂಥವ್ರು. ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಗೀತೆಯನ್ನ ಆ ಭಗವಂತ ಶ್ರೀರಂಗ ಏನು ಮಾಡಿದ ಅಂತ ತಿಳ್ಕೊಂಡು ಕೇಳಿದ ಅರ್ಜುನಿಗೆ ಹೇಳಿದ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್.